ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕರ್ನಾಟಕ TET ಸೆಂಟ್ರಲ್ TET 2020ಕ್ಕೆ ಸಂಬಂಧಪಟ್ಟಂಗೆ ವಿಜ್ಞಾನ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿರೀಸ್ನ ನಿಮಗಾಗಿ ನಾವು ಮತ್ತೆ ಕ್ಲಾಸ್ನಲ್ಲಿ ತಗೋತಾ ಇದ್ದೀವಿ. ಸೊ ಅದು ಕೂಡ ಚಾಪ್ಟರ್ ವೈಸ್ ನಿಮಗೆ ತಗೋತಾ ಇದ್ವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್ ಆಸಿಡ್, ಬೇಸ್ ಮತ್ತೆ ಸಾಲ್ಟ್, ಈ ಒಂದು ಚಾಪ್ಟರ್ ಕುರಿತಾದ ಪ್ರೀವಿಯಸ್ ಇಯರ್ನಲ್ಲಿ ಯಾವ ಥರ ಕ್ವಶನ್ಗಳನ್ನ ಹೋದ ವರ್ಷ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳ ಒಂದು ಡಿಸ್ಕಷನ್ನ ಮಾಡ್ತಾ ಮುಂದೆ ನಾವು ಸಾಗೋಣ. ಸೊ ಈ ಒಂದು ಚಾಪ್ಟರ್ನಲ್ಲಿ ಅಸಿಡು, ಬೇಸ್, ಸಾಲ್ಟ್ ಅಂದರೆ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳಂತಾನೆ ಹೇಳ್ತೀವಿ. ಲವಣಗಳಂದರೆ ಸಾಲ್ಟು, ಪ್ರತ್ಯಾಮ್ಲ ಅಂದರೆ ಬೇಸು, ಆಮ್ಲ ಅಂದರೆ ಅಸಿಡ್ಸ್ ಅಂತ ನೀವು ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಈ ಅಸಿಡ್, ಬೇಸ್ ಮತ್ತು ಸಾಲ್ಟ್ ಈ ಒಂದು ಚಾಪ್ಟ್ರಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಮೂರು ಬೇರೆ ಬೇರೆ ರೀತಿ ವಿಜ್ಞಾನಿಗಳು ಮೂರು ಡೆಫಿನೇಷನ್ನ ಕೊಟ್ಟಿರ್ತಾರೆ. ಸೊ ಅದು ಕೂಡ ತಮಗೆಲ್ಲ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಫಸ್ಟ್ ಬಂದಿರೋದು ಅರೇನಿಯಸ್ ಥಿಯರಿ ಅಂತ ಬರುತ್ತೆ. ಸೆಕೆಂಡ್ ಬರುತ್ತೆ ಬ್ರೌನ್ಸ್ಟೆಡ್ ಲೌರಿ ಥಿಯರಿ ಅಂತಕ್ಕಂಥದ್ದು ಬರುತ್ತೆ. ಮೂರನೇದು ಬರುತ್ತೆ ಲಿವಿಸ್ ಥಿಯರಿ ಅಂತಕ್ಕಂಥದ್ದು ಬರುತ್ತೆ. ಈ ಮೂರು ಥಿಯರಿ ಅನುಸಾರ ತಮಗೆ ಆಸಿಡ್ಸ್ ಅಂದ್ರೇನು, ಬೇಸ್ ಅಂದ್ರೇನು, ಮತ್ತು ಸೊ ಈ ಮೂರು ಥರ ಡೆಫಿನೇಷನ್ ತಮಗೆ ಗೊತ್ತಾದರೆ ಸೊ ಈಸಿಯಾಗಿ ನೀವು ಆ್ಯಕ್ಚುಲಿ ಆಸಿಡ್ಸ್ಗಳಂದ್ರೇನು, ಬೇಸ್ ಅಂದ್ರೇನು ಮತ್ತು ಸಾಲ್ಟ್ಗಳಂದ್ರೆ ಸೊ ಮೂರು ಡಿಫ್ರೆಂಟ್ ವೇಸ್ನಲ್ಲಿ ಅವುಗಳ ಒಂದು ಡೆಫಿನೇಷನ್ ಅವರು ನಿಮಗೆ ಕೊಟ್ಟಿರ್ತಾರೆ. ಅರೇನಿಯಸ್ ಥಿಯರಿ ಇವರ ಒಂದು ಪ್ರಕಾರ ಯಾವುದೇ ಒಂದು ಕಂಪೌಂಡು ಅಥವಾ ಯಾವುದೇ ಒಂದು ಸೊಲ್ಯೂಷನ್ ಇದ್ದರೆ ಅದರಿಂದ ಏನಾದರೂ H+ ಅಯನ್ಗಳು ಏನಾದರೂ ಸಿಗ್ತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಆಸಿಡ್ಸ್ ಅಂತ ಹೇಳ್ತೀವಿ. ಆಸಿಡ್ಸ್ ಅಂದ್ರೇನು, H+ ಅಯನ್ಸ್ಗಳು ಅದರ ಮುಖಾಂತರ ನಮಗೆ ಸಿಗಬೇಕು. ಅದ್ರ ಬಿಟ್ಟರೆ ಬೇಸ್ನ ತಗೊಂಡ್ರೆ ಬೇಸ್ನ ಏನಂತ ಹೇಳ್ತಾರೆ, ಯಾವುದೇ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಕಂಪೌಂಡ್ಸ್ ಇದ್ದರೆ ಅದರಿಂದ ಡಿಸೋಸಿಯೇಷನ್ ಆದಮೇಲೆ ನಮಗೆ OH- ಅಯನ್ಸ್ಗಳು ಸಿಗಬೇಕು. ಸೊ ಅದನ್ನು ಏನಂತ ಹೇಳ್ತಾರೆ, ಬೇಸಿಕ್ ಕಂಪೌಂಡ್ ಅಂತ ಹೇಳ್ತಾರೆ. ಇದೇ ಥರ ನೀವು ಲೌರಿ ಬ್ರೌನ್ಸ್ಟೆಡ್ ಥಿಯರಿಗೆ ಏನಾದರೂ ಬಂದರೆ, ಲೌರಿ ಬ್ರೌನ್ಸ್ಟೆಡ್ ಥಿಯರಿ ಪ್ರಕಾರ ನೀವು ಅಸಿಡ್ಸ್ನ ಏನಾದರೂ ನೋಡಿದ್ರೆ ಅಸಿಡ್ಸ್ನ ಏನಂತ ಹೇಳ್ತೀವಿ, ಪ್ರೋಟಾನ್ ಡೋನಾರ್ ಅಂತ ಹೇಳ್ತೀವಿ. ಒಂದು ಮಾಲಿಕ್ಯೂಲ್ ಇದೆ, ಆ ಮಾಲಿಕ್ಯೂಲ್ ಏನಾದರೂ ಪ್ರೋಟಾನ್ನ ಡೊನೇಟ್ ಮಾಡ್ತಾ ಇದ್ದರೆ ಅಥವಾ ಪ್ರೋಟಾನ್ನ ಒಂದು ಡೋನಾರ್ ಅಂತ ಹೇಳಿದ್ರೆ ಆ್ಯಕ್ಟ್ ಮಾಡ್ತಾ ಇದ್ದರೆ ಸೊ ಅದನ್ನು ಏನಂತ ಹೇಳ್ತೀವಿ, ಆಸಿಡ್ಸ್ ಅಂತ ಹೇಳ್ತೀವಿ. ಅದೇ ಥರ ಬೇಸ್, ಬಿ ಅಂದರೆ ಬೇಸ್ನ ತಗೊಂಡ್ರೆ ಇದೇನು ಮಾಡುತ್ತೆ, ಆಸಿಡ್ ಪ್ರೋಟಾನ್ ಕೊಡುತ್ತೆ, ಬೇಸ್ ಪ್ರೋಟಾನ್ ಏನು ಮಾಡುತ್ತೆ, ರಿಸೀವ್ ಮಾಡುತ್ತೆ ಅಥವಾ ಎಕ್ಸೆಪ್ಟ್ ಮಾಡುತ್ತೆ. ಸೊ ಅದನ್ನು ಬ್ರೌನ್ಸ್ಟೆಡ್ ಲೌರಿ ಥಿಯರಿ ಅನುಸಾರವಾಗಿ ನಾವು ಹೇಳ್ತೀವಿ. ಇನ್ನು ಲೇವಿಸ್ ಥಿಯರಿ ಅನುಸಾರವಾಗಿ ಅಸಿಡ್ಸ್ ಮತ್ತು ಬೇಸ್ ಇದರದ್ದು ಕೂಡ ಒಂದು ಡೆಫಿನೇಷನ್ ಬರುತ್ತೆ. ಆಸಿಡ್ಸ್ ಅಂದ್ರೆ ನಾವೇನಂತ ಹೇಳ್ತೀವಿ, ಲೇವಿಸ್ ಥಿಯರಿ ಅನುಸಾರ ಇಲೆಕ್ಟ್ರಾನ್ ಗೇನರ್ಸ್ ಅಂತ ಹೇಳ್ತೀವಿ. ಇಲೆಕ್ಟ್ರಾನ್ ಗೇನರ್ಸ್ ಯಾರು, ಆಸಿಡ್ಸು. ಇನ್ನು ಬೇಸ್ನ ತೊಗೊಂಡ್ರೆ ಏನಂತ ಹೇಳ್ತೀವಿ, ಇಲೆಕ್ಟ್ರಾನ್ ಗೇನರ್ ಆಯಿತು, ಇಲೆಕ್ಟ್ರಾನ್ ರಿಸೀವರ್ ಅಂತ ಹೇಳ್ತೀವಿ. ಇಲೆಕ್ಟ್ರಾನ್ ತಗೋತು, ಇದು ಇಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಅದು ಇಲೆಕ್ಟ್ರಾನ್ ಗೇನ್ ಆಯಿತು. ಸೊ ಇಲೆಕ್ಟ್ರಾನ್ ಇದು ಕೊಡುತ್ತೆ. ಸೊ ಈ ರೀತಿಯಾಗಿ ಆಸಿಡ್ಸು, ಬೇಸ್ನ ಒಂದು ಮೂರು ವಿವಿಧ ಬೇರೆ ಬೇರೆ ರೀತಿಯ ವಿಜ್ಞಾನಿಗಳು ಒಂದು ಮೂರು ಡೆಫಿನೇಷನ್ ಕೊಟ್ಟಿರ್ತಾರೆ. ಸೊ ಇದು ತಮಗೆಲ್ಲ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕು. ಅಕಾರ್ಡಿಂಗ್ ಟು ಅರೇನಿಯಸ್ ಥಿಯರಿ ಅನುಸಾರ ನಾವು ಹೇಳ್ತೀವಿ, ಆಸಿಡ್ಸ್ ಅಂದರೆ ಒಂದು ಮಾಲಿಕ್ಯೂಲ್ ಡಿಸೋಷನ್ ಆದಮೇಲೆ ನಮಗೆ ಸಿಗೋದು H+. ಇನ್ನು ಬೇಸ್ನ ತೊಗೊಂಡ್ರೆ ಆ ಒಂದು ಮಾಲಿಕ್ಯೂಲ್ ಡಿಸೋಷನ್ ಆದಮೇಲೆ ನಮಗೆ ಸಿಗೋದು OH- ಅಯನ್ಸು. ಅದೇ ಥರ ಬ್ರೌನ್ಸ್ಟೆಡ್ ಲೌರಿ ಥಿಯರಿ ಅನುಸಾರ ಏನು ಹೇಳುತ್ತೆ, ಆಸಿಡ್ಸ್ ಆರ್ ದ ಪ್ರೋಟಾನ್ ಡೋನರು, ಬೇಸ್ ಆರ್ ದ ಪ್ರೋಟಾನ್ ಎಕ್ಸೆಪ್ಟರ್. ಇನ್ನು ಲೇವಿಸ್ ಥಿಯರಿ ಅನುಸಾರವಾಗಿ ಏನು ಹೇಳುತ್ತೆ, ಆಸಿಡ್ಸ್ ಅಂದ್ರೆ ಏನು ಹೇಳ್ತೀವಿ, ಇಲೆಕ್ಟ್ರಾನ್ ಗೆನರ್ ಅಂತ ಹೇಳ್ತೀವಿ. ಬೇಸ್ನ ತೊಗೊಂಡ್ರೆ ಇಲೆಕ್ಟ್ರಾನ್ ಡೋನಾರ್ ಅಂತ ಹೇಳ್ತೀವಿ. ಸೊ ಈ ಮೂರು ಡೆಫಿನೇಷನ್ ಫಸ್ಟ್ ಆಫ್ ಆಲ್ ತಮಗೆ ಗೊತ್ತಿರಬೇಕು. ಇದಾದ ಮೇಲೆ ಇನ್ನು ಸಾಮಾನ್ಯವಾಗಿ ಆಸಿಡ್ಸ್ಗಳ ಕೆಲವೊಂದು ಎಕ್ಸಾಂಪಲ್ ಕೂಡ ತಮಗೆ ಗೊತ್ತಿರಬೇಕು, ಬೇಸ್ಗಳ ಕೆಲವೊಂದು ಎಕ್ಸಾಂಪಲ್ಗಳು ಕೂಡ ತಮಗೆಲ್ಲ ಗೊತ್ತಿರಬೇಕು. ಸೊ ಆಸಿಡ್ಸು ಇನ್ನು ನೇಚರಲ್ಲಿ ಎಲ್ಲಿ ಸಿಗುತ್ತೆ, ಆರ್ಟಿಫಿಷಿಯಲ್ ಯಾವ ರೀತಿಯಾಗಿ ಆಸಿಡ್ಸ್ಗಳಿರುತ್ತೆ, ಸೊ ಅದೆಲ್ಲವೂ ಕೂಡ ತಮಗೆ ಗೊತ್ತಿರಬೇಕು. ಈ ಆಸಿಡ್ಸ್ನ ತೊಗೊಂಡ್ರೆ ಇನ್ನು ಜನರಲ್ ಆಗಿ ಆಸಿಡ್ಸ್ನ ತೊಗೊಂಡ್ರೆ ಡೈಲಿ ನೀವು ಕೇಳ್ತಕ್ಕಂಥ ಶಬ್ದಗಳು HCl ಇರ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ, STSO4 ಆಗಿರ್ಬೋದು, ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ, HNO3 ಆಗಿರ್ಬೋದು, ನೈಟ್ರಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಈ ಥರ ಕೆಲವೊಂದು ಎಕ್ಸಾಂಪಲ್ ಕೂಡ ತಮಗೆ ಗೊತ್ತಿರಬೇಕು. ಸೊ ಇದು ಆಸಿಡ್ಸ್ ಆಯಿತು. ನೀವು ಬೇಸ್ನ ತೊಗೊಂಡ್ರೆ ಇನ್ ಸಿಂಪಲ್ ಆಗಿ NaOH ಬರುತ್ತೆ, ಹೌದಾ.
NaOH ಬರುತ್ತೆ, ಸೋಡಿಯಂ ಹೈಡ್ರಾಕ್ಸೈಡ್, KOH ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಓಕೆ. ಆಮೇಲೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಸೊ ಈ ಥರ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ತಮಗೆ ಗೊತ್ತಿರಬೇಕು. ಇದಾದಮೇಲೆ ಸಾಲ್ಟ್ನ ತಗೊಂಡ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಆರ್ ಕಾಪರ್ ಸಲ್ಫೇಟ್ ಬರುತ್ತೆ, KNO3 ಬರುತ್ತೆ, ಪೊಟ್ಯಾಷಿಯಂ ನೈಟ್ರೇಟ್ ಬರುತ್ತೆ. ಸೊ ಈ ಥರ ಈ ಥರ ಕೆಲವೊಂದು ಜನರಲ್ ಎಕ್ಸಾಂಪಲ್ಗಳು ಕೂಡ ತಮಗೆ ಗೊತ್ತಿದ್ದರೆ ಸೊ ಈಸಿಯಾಗಿ ನೀವು ಇದ್ರ ಮೇಲೆ ಏನು ಕ್ವಶನ್ ಬರುತ್ತೆ ಈ ಚಾಪ್ಟರ್ ಮೇಲೆ, ಸೊ ಆ ಒಂದು ಕ್ವಶನ್ಸ್ಗಳನ್ನು ಸೊ ತಾವು ಈಸಿಯಾಗಿ ಹ್ಯಾಂಡಲ್ನ ಮಾಡಬಹುದು. ಓಕೆ. ಇನ್ನು ಪ್ರಿವಿಯಸ್ ಇಯರ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದಿಷ್ಟಾಯಿತು. ಓಕೆ. ಇನ್ನು ಪ್ರಿವಿಯಸ್ ಇಯರ್ನ ಅಂದರೆ ಕರ್ನಾಟಕ TET 2022ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಫಿನೆಗಾರದ ಅಣುಸೂತ್ರ. ಫಿನೆಗಾರ್ ಅಂದ್ರೇನು ಫಸ್ಟ್ ಆಫ್ ಆಲ್ ತಮ್ಗೆ ಗೊತ್ತಿರಬೇಕು. ಇದನ್ನೇ ಇಂಗ್ಲೀಷ್ನಲ್ಲಿ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ ಫಿನೆಗಾರ್ ಅಂತ ಹೇಳ್ತಾರೆ. ಹೌದಾ? ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ದ ಫಿನೆಗಾರ್ ಅಂದ್ರೇನು? ಸೊ ತಮಗೆಲ್ಲ ಗೊತ್ತಿರಲಿಲ್ಲ ಸ್ನೇಹಿತರೆ, ಫಿನೆಗಾರ್ ಅಂದ್ರೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ಅದಕ್ಕೆ CH3COOH ಅಂದರೆ ನಾವು ಅಸಿಟಿಕ್ ಆಸಿಡ್ ಅಂತ ಹೇಳ್ತೀವಿ. ಅಸಿಟಿಕ್ ಆಸಿಡ್ ಅಂದ್ರೆ ಫಿನೆಗಾರು. ಸೊ ಇನ್ನು ಉಳಿದಿರತಕ್ಕಂಥ HCH ಅಂದರೆ ಇದಕ್ಕೆ ನಾವು ಫಾರ್ಮ್ ಅಲ್ಡಿಹೈಡ್ ಅಂತ ಹೇಳ್ತೀವಿ. ಇದು ಫಾರ್ಮ್ ಅಲ್ಡಿಹೈಡು. CH3COH ಅಂದರೆ ಅಸಿಟಿಕ್ ಆಸಿಡ್. ಸೊ ಇದೇ ಇದರ ಒಂದು ಸರಿಯಾದ ಆನ್ಸರು. ಆಮೇಲೆ CH3COCH3 ಇದೊಂದು ಕೆಟೋನಿಕ್ ಕಾಂಪೌಂಡ್ ಇದೆ, ಕೆಟೋನ್. ಸೊ ತಮಗೆಲ್ಲ ಗೊತ್ತಿರ್ಬೋದು, ಸೆಕೆಂಡ್ PUCನಲ್ಲಿ ಅಂದರೆ ಕ್ಲಾಸ್ 12ನಲ್ಲಿ ಒಂದು ಚಾಪ್ಟರ್ ಬರುತ್ತೆ, ಯಾವುದು ಅಲ್ಡಿಹೈಡ್ಸ್, ಕೆಟೋನ್ಸ್ ಮತ್ತು ಕಾರ್ಬೋಕ್ಸಿಲಿಕ್ ಆಸಿಡ್. ಈ ಚಾಪ್ಟರ್ನ ನೀವೇನಾದ್ರು ಸ್ಟಡಿ ಮಾಡಿದರೆ ಸೊ ಆ ಒಂದು ಚಾಪ್ಟರ್ನಲ್ಲಿ ಈ ಪ್ರಶ್ನೆ ನಿಮಗೆ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಅಲ್ಡಿಹೈಡ್ಸ್ ಯಾವುದು, ಕೆಟೋನ್ಸ್ ಯಾವುದು ಮತ್ತು ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಯಾವುದು, ಸೊ ಅದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ. ಇನ್ನು ಕಿಟೋನ್ಸ್. ಸೊ ಕಿಟೋನ್ಸ್ ಅಂದ್ಕೊಳ್ಳಿ, ಇದು ಡೈಮಿಥೈಲ್ ಕಿಟೋನ್ ಅಂತಕ್ಕಂಥ ಇದರ ಹೆಸರು. ಇದು ಡೈಮಿಥೈಲ್ ಕಿಟೋನ್ ಅಂತಕ್ಕಂಥ ನೇಮ್ ಇದಕ್ಕೆ ಬರುತ್ತೆ. ಇನ್ನು ನಾಲ್ಕನೇದು HCH ಅಂದರೆ ಇದು ಫಾರ್ಮಿಕ್ ಆಸಿಡ್ ಅಂತ ಹೇಳ್ತೀವಿ. ಫಾರ್ಮಿಕ್ ಆಸಿಡ್. ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ರೆ ಅಂದರೆ ವಿನೆಗಾರದ ಅಣುಸೂತ್ರ. ವಿನೆಗಾರ್ ಅಂದ್ರೆ ಅಸಿಟಿಕ್ ಆಸಿಡ್ ಅಂತ ಕರಿತೀವಿ. ಸೊ ಇದು ತಮ್ಮ ಗಮನದಲ್ಲಿ ಇರಬೇಕು. ಏನು? ಅಸಿಟಿಕ್ ಆಸಿಡ್. ಇದು ಇದರ ಸರಿಯಾದ ಆನ್ಸರ್. ಓಕೆ. ಕ್ವಶನ್ ನೋಡಿ ಹೀಗಿದೆ. ಇದು ಕೂಡ TET 2021ರಲ್ಲಿ ಒಂದು ಕೇಳಿರ್ತಕ್ಕಂಥ ಪ್ರಶ್ನೆ. ಇದು ಪ್ರಶ್ನೆ ಹೀಗಿದೆ: ದ್ರಾವಣದ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ. ಫಸ್ಟ್ ಆಫ್ ಆಲ್, ದ್ರಾವಣದ ಆಮ್ಲೀಯತೆ ಅಂದ್ರೇನು? ದ್ರಾವಣ ಅಂದ್ರೆ ಏನಂತ ಹೇಳ್ತೀವಿ ನಾವು, ಒಂದು ಸೊಲ್ಯೂಷನ್ ಇದೆ. ಸೊ ಆ ಸೊಲ್ಯೂಷನ್ನಲ್ಲಿ ಎರಡು ಟೈಪ್ಸ್ ಇದೆ. ಒಂದು ಆಮ್ಲೀಯತೆ, ಇನ್ನೊಂದು ಪ್ರತ್ಯಾಮ್ಲೀಯತೆ. ಆಮ್ಲೀಯತೆ ಅಂದರೆ ನಾವು ಏನಂತ ಹೇಳ್ತೀವಿ? ಆಸಿಡ್ಸ್ ಅಂತ ಹೇಳ್ತೀವಿ, ಆಸಿಡ್ಸು. ಪ್ರತ್ಯಾಮ್ಲೀಯತೆ ಅಂದರೆ ಏನಂತ ಹೇಳ್ತೀವಿ ನಾವು? ಬೇಸ್ ಅಂತ ಹೇಳ್ತೀವಿ. ಹೌದಾ? ಸೊಲ್ಯೂಷನಲ್ಲಿ ಆಸಿಡ್ ಕೂಡ ಇರಬಹುದು, ಬೇಸ್ ಕೂಡ ಇರಬಹುದು. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು? ಓಕೆ. ಆಪ್ಷನ್ ನೋಡಿ. ಹೆಚ್ಚಿನ pH ಸಾರಯುತ ಆಮ್ಲ. ಫಸ್ಟ್ ಆಫ್ ಆಲ್ ಈ pH ಅಂದರೆ ಏನಂತ ತಿಳ್ಕೊಂಡ್ಬಿಡಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ಆದರೂ ಮತ್ತೊಂದು ಸಲ ರಿಪೀಟ್ ಆಗಿ ಹೇಳ್ತೀನಿ. pH ಅಂದರೆ ನಾವೇನಂತ ಹೇಳ್ತೀವಿ? ಯಾವುದೇ ಒಂದು ಸೊಲ್ಯೂಷನ್ ಇದ್ದರೆ ಆ ಸೊಲ್ಯೂಷನ್ದಲ್ಲಿ ಇರ್ತಕ್ಕಂತಹ ಏನಂತ ಹೇಳ್ತೀವಿ ನಾವು? ಪವರ್ ಆಫ್ ಹೈಡ್ರೋಜನ್. ಅಥವಾ ಇನ್ನೊಂದನ್ನು ನಾವೇನಂತ ಹೇಳ್ತೀವಿ? ಪೊಟೆನ್ಷಿಯಲ್ ಅಂತ ಕೂಡ ಹೇಳ್ತೀವಿ. ಪೊಟೆನ್ಷಿಯಲ್ ಆಫ್ ದ ಹೈಡ್ರೋಜನ್ ಅಂದರೆ ಒಂದು ಸೊಲ್ಯೂಷನ್ ಇದೆ. ಸಪೋಸ್ ಈಗ ಆ್ಯಸಿಡ್ ಇದೆ, ಆ ಆ್ಯಸಿಡ್ನಲ್ಲಿ ಹೈಡ್ರೋಜನ್ ಅಯನ್ಸ್ ಏನಿರುತ್ತಲ್ಲ, ಆ ಅಯನ್ಸ್ಗಳ ಪವರ್ ಎಷ್ಟಿದೆ ಅನ್ನೋದಕ್ಕೆ ನಾವು ಹೇಳ್ತೀವಿ pH. ಹೌದಾ? ಇದೇ ಥರ ಬೇಸ್ಗೆ ಏನಾದರೂ ಸಂಬಂಧಪಟ್ಟಂಗೆ ನೀವು ಸ್ಟಡಿ ಮಾಡ್ತಾ ಇದ್ದರೆ ಅಲ್ಲಿ POH ಅಂತ ಬರುತ್ತೆ. POH ಅಂದರೆ ಇದು ಕೂಡ ಸೇಮ್. ಇಲ್ಲಿ ಹೆಂಗೆ ಪವರ್ ಆಫ್ ದ ಹೈಡ್ರೋಜನ್ ಅಂತ ಕರಿತೀವಿ, ಅದೇ ಥರ ಇಲ್ಲಿ ಕೂಡ ಪವರ್ ಆಫ್ ದ ಹೈಡ್ರಾಕ್ಸಿಲ್ ಅಯನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ಇರೋದೇನು? ಸೊಲ್ಯೂಷನ್ ಆಸಿಡ್ ಇದೆಯಾ ಅಥವಾ ಬೇಸ್ ಇದೆ ಗೊತ್ತಿಲ್ಲ, ಬಟ್ ಅದಕ್ಕೆ ಸಂಬಂಧಿಸಿದಂತೆ ಕೆಳಗಿನವಲ್ಲಿ ಸರಿಯಾದ ಹೇಳಿಕೆ ಯಾವುದಂತ ಕೇಳ್ತಾರೆ. ಸೊ ಫಸ್ಟ್ ಆಪ್ಷನ್ ನೋಡಿ,
ಹೆಚ್ಚಿನ ಪಿ ಎಚ್ ಸಾರಯುಕ್ತ ಆಮ್ಲ. ಈ ಸಾರಯುಕ್ತ ಅಂದರೆ ಏನು? ಕಾನ್ಸಂಟ್ರೇಟೆಡ್ ಅಂತ ಹೇಳ್ತೀವಿ, ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಆಮ್ಲ ಅಂದರೆ ಆ್ಯಸಿಡ್. ಹೆಚ್ಚಿನ ಪಿ ಎಚ್ ಇದೆ, ಸೊ ಅದಕ್ಕೆ ನಾವು ಕಾನ್ಸಂಟ್ರೇಟೆಡ್ ಆಫ್ ಆಸಿಡ್ ಅಂತ ಹೇಳ್ತೀವಿ. ಓಕೆ. ಸೆಕೆಂಡ್ ಇದೆ ಹೆಚ್ಚಿನ ಪಿ ಎಚ್ ಸಾರಯುಕ್ತ ಆಮ್ಲ. ಅಲ್ಲ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ ನೋಡಿ, ಹೆಚ್ಚಿಗೆ ಪಿ ಎಚ್ ಇದೆ ಬಟ್ ಅದು ಸಾರಯುಕ್ತ. ಸಾರಯುಕ್ತ ಅಂದ್ರೆ ಏನು? ನಾನ್ ಕಾನ್ಸಂಟ್ರೇಟೆಡ್ ಅಂತ ಕೂಡ ಹೇಳ್ತೀವಿ, ನಾನ್ ಕಾನ್ಸಂಟ್ರೇಟೆಡ್ ಆರ್ ಡೈಲ್ಯೂಟ್ ಸೊಲ್ಯೂಷನ್ ಅಂತ ಕೂಡ ಹೇಳ್ತೀವಿ. ಹೌದಾ? ಸಾರಯುಕ್ತ ಆಮ್ಲ. ಇನ್ನು ಮೂರನೇದು ಕಡಿಮೆ ಪಿ ಎಚ್ ಸಾರಯುಕ್ತ ಪ್ರತ್ಯಾಮ್ಲ. ಕಡಿಮೆ ಪಿ ಎಚ್ ಕಡಿಮೆ ಇದೆ ಬಟ್ ಅದು ಹೆಂಗಿದೆ? ಡೈಲ್ಯೂಟ್ ಬೇಸ್ ಇದೆ. ಹೌದಾ? ಇದೇನಿದೆ? ಡೈಲ್ಯೂಟ್ ಬೇಸ್. ನಾಲ್ಕನೇ ಆಪ್ಷನ್ ಹೇಗಿದೆ ನೋಡಿ, ಕಡಿಮೆ ಪಿ ಎಚ್ ಇದೆ, ಅದು ಸಾರಯುತ ಪ್ರತ್ಯಾಮ್ಲ. ಸಾರಯುತ ಪ್ರತ್ಯಾಮ್ಲ ಅಂದ್ರೇನು? ಕಾನ್ಸಂಟ್ರೇಟೆಡ್ ಬೇಸ್. ಸೊ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದಾಗುತ್ತೆ? ಸೊ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗಿದೆ. ಯಾವುದಾಗಬಹುದು ಅಂದಾಜು? ಯಾವುದು ಆಗ್ಬೋದು? ಒಂದು ಸೊಲ್ಯೂಷನ್ ಇದೆ, ಆ್ಯಸಿಡ್ ಇದೆ, ಬೇಸ್ ಇದೆ. ಸೊ ಈ ಆ್ಯಸಿಡ್ ಮತ್ತು ಬೇಸ್ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾದ ಹೇಳಿಕೆ? ಜಸ್ಟ್ ಯೋಚನೆ ಮಾಡಿ. ಜಾಸ್ತಿ ಪಿ ಎಚ್ ಇದೆ, ಸೊ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಇದೆ. ಓಕೆ, ಕರೆಕ್ಟ್ ಇದೆ. ಜಾಸ್ತಿ ಪಿ ಎಚ್ ಇದೆ ಬಟ್ ಇಟ್ ಈಸ್ ಅನ್ ಡೈಲ್ಯೂಟ್ ಆ್ಯಸಿಡು. ಸೊ ಇದಾಗುತ್ತಾ? ಸೆಕೆಂಡ್ ಅಂತರೂ ಆಗಲ್ಲ. ಹೌದಾ? ಇದಂತರೂ ಆಗಲ್ಲ. ಇನ್ನು ಈ ಕಡೆ ಹೋದರೆ ಮೂರನೇದು ಕಡಿಮೆ ಪಿ ಎಚ್ ಇದೆ, ಸಾರಯುಕ್ತ ಪ್ರತ್ಯಾಮ್ಲ. ಸೊ ಪಿ ಎಚ್ ಕಮ್ಮಿ ಇದೆ ಬಟ್ ಅದು ಡೈಲ್ಯೂಟ್ ಬೇಸ್ ಇದೆ. ಸೊ ಇದು ಆಗುತ್ತಾ? ಸೊ ಇದು ಕೂಡ ಆಗಲ್ಲ. ಸೆಕೆಂಡ್ ಮತ್ತು ಥರ್ಡ್ ಅಂತರೂ ಆಗಲ್ಲ. ಸೊ ಫಸ್ಟ್ ಆದ್ರೆ ಆಗ್ಬೋದು. ಫಸ್ಟ್ ನೋಡಿ, ಜಾಸ್ತಿ ಪಿ ಎಚ್ ಇದೆ ಬಟ್ ಅದು ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಹೌದಾ? ಪಿ ಎಚ್ ಜಾಸ್ತಿ ಇದ್ದರೆ ಏನಾಗುತ್ತದು? ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಇರುತ್ತಾ ಅಥವಾ ಇಲ್ಲ? ಇರುತ್ತೆ. ಓಕೆ. ಇನ್ನು ಸೆಕೆಂಡ್ ಏನಿದೆ? ಕಡಿಮೆ ಪಿ ಎಚ್ ಸಾರಯುತ ಪ್ರತ್ಯಾಮ್ಲ. ಸೊ ಪಿ ಎಚ್ ಕಡಿಮೆ ಇದೆ ಬಟ್ ಕಾನ್ಸಂಟ್ರೇಟೆಡ್ ಬೇಸ್ ಇದೆ. ಇದೇನೋ ಇಲ್ವೋ? ಯಾವುದಾಗ್ಬೋದು? ಕಾನ್ಸಂಟ್ರೇಟೆಡ್ ಬೇಸು, ಕಾನ್ಸಂಟ್ರೇಟೆಡ್ ಆ್ಯಸಿಡು, ಯಾವ್ದು ಬರ್ಬೋದು ಇದಕ್ಕೆ ಆನ್ಸರು? ಸರಿಯಾದ ಆನ್ಸರು ಆಪ್ಷನ್ ಸಿ 1 ಮತ್ತು 4 ಅಂತ ಇದೆ. ಹೌದಾ? ಆಪ್ಷನ್ 4, 1 and 4 ಇದು ಸರಿಯಾದ ಆನ್ಸರ್ ಅಂತ ಹೇಳ್ತಾರೆ. ಸೊ ಇನ್ನೊಂದು ಸಲ, ಸೊ ನೀವು ಕೂಡ, ನನಗೂ ಇದು ಕನ್ಫ್ಯೂಸ್ ಇದೆ ಬಟ್ ನಾನು ಸ್ಟಡಿ ಮಾಡಿರೋ ಪ್ರಕಾರ 1 ಮತ್ತು 4 ಸರಿಯಾಗುತ್ತೆ ಅಂತ ಅನಿಸುತ್ತೆ. ಬಟ್ ನಿಮಗೂ ಏನಾದರೂ ಕನ್ಫ್ಯೂಸ್ ಇದ್ದರೆ ನೀವು ಪರ್ಫೆಕ್ಟಾಗಿ ಸ್ಟಡಿ ಮಾಡಿ ಆಮೇಲೆ ಕೆಳಗಡೆ ಕಮೆಂಟ್ ಹಾಕಿ, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ಸೊ ನನ್ನ ಪ್ರಕಾರ ಇದು ಕರೆಕ್ಟ್ ಇರೋದು 1 ಮತ್ತು 4 ಈ ಆಪ್ಷನ್. ಅಂದರೆ ಆಪ್ಷನ್ ಸಿ ಬರುತ್ತೆ, 1 ಮತ್ತು 4 ಅಂತಕ್ಕಂಥ ಆಪ್ಷನ್. ಓಕೆ. ಸೊ ನೀವು ಕೂಡ ಟ್ರೈ ಮಾಡಿ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಮೂರನೇದು, ಕರ್ನಾಟಕ TET 2019ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಕೆಳಗಿನ ಯಾವ ವಸ್ತುವನ್ನು ಆಹಾರ ಸಂರಕ್ಷಕವಾಗಿ ಬಳಸುವುದಿಲ್ಲ? ಫಸ್ಟ್ ಆಫ್ ಆಲು ಫುಡ್ ಪ್ರಿಸರ್ವೇಷನ್ ಸಲುವಾಗಿ ಏನನ್ನ ಬಳಸ್ತಾರೆ? ಸೊ ಅದು ನಿಮಗೆ ಗೊತ್ತಿರಬೇಕು. ಆಹಾರ ಸಂರಕ್ಷಕವಾಗಿ ಬಳಸೋದಿಲ್ಲ ಅಂತ ಹೇಳ್ತಾರೆ. ಸೊ ಬಳಸ್ತಕ್ಕಂಥ ಕೆಮಿಕಲ್ಸ್ಗಳು ಯಾವುದಂತ ಫಸ್ಟ್ ತಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ಫುಡ್ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ. ಬಳಸ್ತಕ್ಕಂಥವು ಫುಡ್ ಪ್ರಿಸರ್ವೇಟಿವ್ಸು. ಬಳಸೋದಿಲ್ಲ ಅಂತಕ್ಕಂಥ ಯಾವುದೇ ಅಂತ ಇಲ್ಲಿ ಕ್ವಶನ್ ಕೇಳಿದ್ರೆ, ಸೊ ಫಸ್ಟ್ ಆಫ್ ಆಲ್ ಫುಡ್ ಪ್ರಿಸರ್ವೇಷನ್ ಮಾಡೋ ಸಲುವಾಗಿ ಯೂಸ್ ಏನನ್ನ ಮಾಡ್ತಾರೆ? ಸೊ ಅದು ತಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ಸೊ ಇಲ್ಲಿ ಯಾವ್ದು ಮಾಡ್ತಾರೆ? ಸಾಮಾನ್ಯ ಉಪ್ಪು. ಸಾಮಾನ್ಯ ಉಪ್ಪು ಅಂದರೆ ಏನಂತ ಹೇಳ್ತೀವಿ ನಾವು? ಸೋಡಿಯಂ ಕ್ಲೋರೈಡ್, ಸಾಲ್ಟ್ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಪಿಕಲ್ಸ್ ತೊಗೊಂಡ್ರೆ, ಉಪ್ಪಿನಕಾಯಿ ತೊಗೊಂಡ್ರೆ ಅದರಲ್ಲಿ ಸಾಮಾನ್ಯ ಉಪ್ಪನ್ನು ಯೂಸ್ ಮಾಡ್ತಾರೆ, ವಿನೆಗರ್ ಯೂಸ್ ಮಾಡ್ತಾರೆ, ಶುಗರ್ ಯೂಸ್ ಮಾಡ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡಲ್ಲ. ಯಾಕಂದರೆ ಇದು ಒಂದು ಕೆಮಿಕಲ್ ಹೆಂಗಿರುತ್ತಪ್ಪ ಅಂದರೆ, ಯಾವುದೇ ರೀತಿ ಫುಡ್ ಪ್ರಿಸರ್ವೇಟಿವ್ಸ್ನಲ್ಲಿ ಇದನ್ನು ಯೂಸ್ ಮಾಡೋಂಗಿಲ್ಲ. ಸಕ್ಕರೆ ಯೂಸ್ ಮಾಡ್ತಾರೆ, ವಿನೆಗರ್ ಯೂಸ್ ಮಾಡ್ತಾರೆ ಮತ್ತು ಉಪ್ಪನ್ನು ಯೂಸ್ ಮಾಡ್ತಾರೆ. ಸೊ ಇದೆಲ್ಲರಿಗೂ ಇನ್ನು ಜನರಲಾಗಿ ಗೊತ್ತಿರ್ತಕ್ಕಂಥ ಪ್ರಶ್ನೆ. ಸೊ ಇಷ್ಟು ಈಸಿಯಾಗಿ 2019ರಲ್ಲೇ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಫುಡ್ ಪ್ರಿಸರ್ವೇಷನ್ ಮಾಡೋ ಸಲುವಾಗಿ ಏನೇನೆಲ್ಲ ಯೂಸ್ ಮಾಡ್ತಾರೆ ಅದು ತಮಗೆ ಗೊತ್ತಿರಬೇಕು. ಅದಾದಮೇಲೆ ಯೂಸ್ ಮಾಡೋದು ಏನಂತ ಗೊತ್ತಾದರೆ ಯೂಸ್ ಏನು ಮಾಡಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹೌದಾ? ಸೊ
ಸಾಲ್ಟ್ ಯೂಸ್ ಮಾಡ್ತಾರೆ, ವಿನೆಗರ್ ಯೂಸ್ ಮಾಡ್ತಾರೆ ಮತ್ತು ಶುಗರ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಈ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್. ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಂತ ಹೇಳ್ತೀವಿ. NaOH ಇದನ್ನು ಯೂಸ್ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನು TET 2015ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಇದು ಕೂಡ ಈಸಿಯಾಗಿದೆ ಕ್ವಶನು. ಬೇಕಿಂಗ್ ಸೋಡಾ ಅಂದ್ರೆ ಅಡಿಗೆಯ ಸೋಡಾ ಅಂತ ಹೇಳ್ತೀವಿ. ಸೊ ಅಡಿಗೆ ಸೋಡಾದಲ್ಲಿ ಇರುವ ಮೂಲ ವಸ್ತುಗಳು ಯಾವಿದಾವೆ ಅಂತ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಅಡಿಗೆ ಸೋಡಾ ಅಂದ್ರೇನು, ಅದರ ಒಂದು ಫಾರ್ಮುಲಾ ನಿಮಗೆ ಏನಾದರೂ ಗೊತ್ತಿದ್ದರೆ ನೀವು ಈಸಿಯಾಗಿ ಈ ಒಂದು ಆನ್ಸರ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈಸಿಯಾಗಿ ಕೊಡ್ಬೋದಲ್ವ. ಬೇಕಿಂಗ್ ಸೋಡಾ ಅಂದರೆ ಏನಂತ ಹೇಳ್ತೀವಿ ನಾವು, ಅದಕ್ಕೆ ಅಡಿಗೆ ಸೋಡಾ ಅಂತ ಹೇಳ್ತೀವಿ. ಹೌದಾ, ಈ ಅಡಿಗೆ ಸೋಡಾದಲ್ಲಿ ಇರ್ತಕ್ಕಂತಹ ಮೂಲ ವಸ್ತುಗಳು ಎಷ್ಟು ಈಜಿ ಕ್ವಶನ್ ಇದೆ. ಸೊ ಫಸ್ಟ್ ನಿಮಗೆ ಸೋಡಿಯಂ ಬೇಡ, ಅಡಿಗೆ ಸೋಡಾ ಅಂದ್ರೇನು ಅದರೊಂದು ಫಾರ್ಮುಲಾ ಸೊ ತಮ್ಗೆ ಗೊತ್ತಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೋಗಿ ಕಾಮೆಂಟ್ ಹಾಕಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ಇರ್ತಿದ್ರಲ್ಲಿ ಆಪ್ಷನ್ ಫಸ್ಟ್ ಇದೆ ನೋಡಿ, ಸೋಡಿಯಂ ಇದೆ, ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್. ಆಪ್ಷನ್ ಸೆಕೆಂಡು ಸೋಡಿಯಂ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ಇದೆ. ಆಪ್ಷನ್ ಥರ್ಡು ಸೋಡಿಯಂ ಸಲ್ಫರ್ ನೈಟ್ರೋಜನ್ ಆಕ್ಸಿಜನ್ ಇದೆ. ಆಮೇಲೆ ನಾಲ್ಕನೇದು ಸೋಡಿಯಮ್ಮು ಪೊಟ್ಯಾಸಿಯಮು ನೈಟ್ರೋಜನು ಆಕ್ಸಿಜನು. ಇದರ ಆನ್ಸರ್ ಅಂತ ನಾನು ಹೇಳಲ್ಲ, ಕೆಳಗಡೆ ಕಾಮೆಂಟ್ ಹಾಕಿ. ಯಾರ್ಯಾರು ನೋಡ್ತಾ ಇದ್ರ ಕ್ಲಾಸಸ್ ವಿಡಿಯೋಸ್ಗಳನ್ನು ಕೆಳಗಡೆ ಕಾಮೆಂಟ್ ಹಾಕಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5 ಹೋಗೋಣ. ಆನ್ಸರ್ ಮಾಡಿದ್ರಲ್ಲ ಕೆಳಗಡೆ ಕಾಮೆಂಟ್ ಹಾಕಿ. ವಿಡಿಯೋನ ಪಾಸ್ ಮಾಡಿ ಕೆಳಗಡೆ ಕಾಮೆಂಟ್ ಹಾಕಿ. ಅಡಿಗೆ ಸೋಡಾದಲ್ಲಿರ್ತಕ್ಕಂಥ ಮೂಲ ವಸ್ತುಗಳು ಕೇಳಿದ್ರೆ ಅವ್ರಿಗೆ ಕೇಳಿರೋದು ಕೆಮಿಕಲ್ ಫಾರ್ಮುಲಾ ಅಲ್ಲ, ಕೆಮಿಕಲ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಆ ಕೆಮಿಕಲ್ ಫಾರ್ಮುಲಾ ಇಲ್ಲಿ ಮುಂದೆ ಇಟ್ಕೊಂಡು ಸೊ ಅಲ್ಲಿರ್ತಕ್ಕಂಥ ಕಂಟೆಂಟ್ಸ್ ಏನಿದೆ, ಏನು ಸೋಡಿಯಂ ಬರುತ್ತೋ, ಏನು ಕಾರ್ಬನು, ನೈಟ್ರೋಜನು, ಆಕ್ಸಿಜನು, ಸಲ್ಫರು, ನೈಟ್ರೋಜನ್ ಅಂತಕ್ಕಂಥದ್ದನ್ನು ಐಡೆಂಟಿಫೈ ಮಾಡಬೇಕು. ಅದರಲ್ಲಿ ಅಕ್ಯುರೇಟ್ ಏನಿರುತ್ತೆ ಅದನ್ನು ನಿಮಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 5 ಹೀಗಿದೆ. ಇದು ಕೂಡ 2014ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ ಅಂತ ಕೇಳ್ತಾರೆ. ನಾವು ಲ್ಯಾಬ್ನಲ್ಲಿ ಲವಣಗಳನ್ನು ತಯಾರಿಸ್ತೀವಿ. ಲವಣ ಅಂದರೆ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಇಂಗ್ಲೀಷ್ನಲ್ಲಿ ಏನಂತಾರೆ ಇದಕ್ಕೆ, ಸಾಲ್ಟ್ ಅಂತ ಹೇಳ್ತೀವಿ. ಸಾಲ್ಟ್ ಫಾರ್ ಎಕ್ಸಾಂಪಲ್ NaCl ಇದೆ ಅಲ್ವಾ, NaCl ಸೋಡಿಯಂ ಕ್ಲೋರೈಡ್ ಇದೆ. ಇದನ್ನು ತಯಾರಿಸೋ ಸಲುವಾಗಿ ಬಳಸ್ತಕ್ಕಂಥ ಒಂದು ವಿಧಾನ ಯಾವುದು ಅಂತ ಕೇಳ್ತಾರೆ. ಸೊ ಫಸ್ಟ್ ಆಫ್ ಆಲು ಲೋಹ ಮತ್ತು ಆಮ್ಲ ಫಸ್ಟ್ ಆಪ್ಷನ್ ಇದೆ. ಸೆಕೆಂಡ್ ಆಪ್ಷನ್ ಆಮ್ಲ ಮತ್ತು ಪ್ರತ್ಯಾಮ್ಲ ಇದೆ. ಮೂರನೇದು ಕಾರ್ಬೋನೇಟ್ ಮತ್ತು ಆಮ್ಲ ಇದೆ. ನಾಲ್ಕನೇದು ಲೋಹ ಮತ್ತು ಅಲೋಹ. ಸೊ ಇಲ್ಲಿ ಫಸ್ಟ್ ಆಫ್ ಆಲು ನಮ್ಗೆ ಗೊತ್ತಿರಬೇಕು, ಲವಣಗಳನ್ನು ತಯಾರಿಸಲು ಬಳಸ್ತಾರೆ. ಲವಣ ಅಂದರೆ ಸಾಲ್ಟ್. ಈ ಸಾಲ್ಟ್ ಫಾರ್ ಎಕ್ಸಾಂಪಲ್ ಇದು ತೊಗೊಳ್ಳಿ, ಇದನ್ನೇ ತೊಗೊಂಡ್ಬಿಡಿ. NaCl ಇದೆ ಅಲ್ವಾ, ಈ NaClನ ತಯಾರು ಮಾಡೋ ಸಲುವಾಗಿ ಏನನ್ನು ನೀವು ಯೂಸ್ ಮಾಡ್ತೀರಾ, ಇನ್ ಅಕಾರ್ಡಿಂಗ್ ಟು ಯುವರ್ ನಾಲೆಜ್ ಏನು ಯೂಸ್ ಮಾಡ್ತೀರಾ ಬರ್ತಾ ಗೊತ್ತಿಲ್ಲ. ಓಕೆ, ಇರಲಿ. NaCl ಪ್ಲಸ್ NaOH ನೀವು ಯೂಸ್ ಮಾಡಿದ್ರೆ ತಯಾರಾಗೋದೇ ಈ ಒಂದು ಸಾಲ್ಟ್ ಮಾಲಿಕ್ಯೂಲ್ NaCl. ಸೋಡಿಯಂ ಹೈಡ್ರಾಕ್ಸೈಡ್ದಿಂದ Na ಬರುತ್ತೆ, HClದಿಂದ ಈ Cl ಬರುತ್ತೆ. ಇವೆರಡೂ ಕಾಂಬಿನೇಷನ್ ಆದಾಗ ತಯಾರಾಗೋದೇ ಈ NaCl ಅಂತಕ್ಕಂಥ ಈ ಒಂದು ಸಾಲ್ಟ್. ಪ್ಲಸ್ ಇದ್ರ ಜೊತೆಗೇ ವಾಟರ್ ಕೂಡ ಇಲ್ಲಿ ತಯಾರಾಗುತ್ತೆ. ಸೊ ಇಲ್ಲಿ ಏನು ಕೇಳಿರೋ ಕ್ವಶನು, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವ ಒಂದು ವಿಧಾನ. ಸೊ HCl ಏನಾಯ್ತು ಹಾಗಾದ್ರೆ, ಇದು HCl ಏನಿದು ಅಸಿಡ್, ಹೌದಾ. NaOH ಏನಿದು ಬೇಸ್, ಹೌದಾ. ಈ ಅಸಿಡ್ ಮತ್ತು ಬೇಸ್ಗಳನ್ನ ಯೂಸ್ ಮಾಡಿಕೊಂಡು ಸಾಲ್ಟನ್ನು ಪ್ರಿಪ್ರೇಷನ್ ಮಾಡೋಕ್ಕೆ ಬರುತ್ತೆ, ಹೌದಾ. ಹಾಗಾದರೆ ಇಲ್ಲಿ ಕೊಟ್ಟಿರೋ ಆಪ್ಷನ್ ಯಾವ ಸರಿಯಾಗಿದೆ ನೋಡಿ, ಲೋಹ ಮತ್ತು ಆಮ್ಲ. ಲೋಹ ಅಂದ್ರೆ ಏನು, ಮೆಟಲ್ಸ್ ಮತ್ತು ಅಸಿಡನ್ನು ಯೂಸ್ ಮಾಡ್ತಾರೆ, ಯೂಸ್ ಮಾಡೋಂಗಿಲ್ಲ. ಸೊ ಇದು ಕೂಡ ಆಪ್ಷನ್ ಆಗಲ್ಲ, ಆಪ್ಷನ್ ನಂಬರ್ 1 ಬರೋಂಗಿಲ್ಲ. ಸೆಕೆಂಡು ಆಮ್ಲ ಮತ್ತು ಪ್ರತ್ಯಾಮ್ಲ, ಇದು ಸರಿಯಾದ ಆನ್ಸರ್ ಇರಬಹುದು. ಮೂರನೇ 4 ನೋಡ್ಕೊಂಡು ಬಿಡೋಣ. ಮೂರನೇದು ಏನು ಹೇಳುತ್ತೆ, ಕಾರ್ಬೋನೇಟ್ ಮತ್ತು ಆಮ್ಲ, ಇದು ಕೂಡ ಬರಲ್ಲ, ಮೂರನೇ ಆಪ್ಷನು. ಇನ್ನು ನಾಲ್ಕನೇದು ಆಪ್ಷನು ಲೋಹ ಮತ್ತು ಅಲೋಹ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಯೂಸ್ ಮಾಡಿದ್ರೆ ಆಗುತ್ತಾ, ಆಗಲ್ಲ. ಸೊ ಇದು ಕೂಡ ಬರಲ್ಲ. ಆನ್ಸರ್ ಯಾವುದಿದು, ಆಪ್ಷನ್ ಸೆಕೆಂಡ್
ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಯೂಸ್ ಮಾಡಿಕೊಂಡು ಈಸಿಯಾಗಿ ಸಾಲ್ಟ್ಗಳನ್ನು ಪ್ರಿಪ್ರೇಷನ್ನ ಮಾಡಬಹುದು. ರಿಯಾಕ್ಷನ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ಟು ಫಾರ್ಮ್ ದ ಸಾಲ್ಟ್, ದ್ಯಾಟ್ ರಿಯಾಕ್ಷನ್ ಈಸ್ ನೋನ್ ಆಸ್ ದ, ಯಾವ ರಿಯಾಕ್ಷನ್ ಅಂತ ಕರಿತೀವಿ ನಾವು? ನ್ಯೂಟ್ರಲೈಜೇಷನ್. ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಂತ ಹೇಳ್ತಾರೆ. ನ್ಯೂಟ್ರಲೈಜೇಷನ್ ರಿಯಾಕ್ಷನ್ ಅಥವಾ ಕನ್ನಡದಲ್ಲಿ ಅದಕ್ಕೆ ತಟಸ್ಥೀಕರಣ ಅಂತ ಹೇಳ್ತೀವಿ. ತಟಸ್ಥೀಕರಣ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಈಜಿಯಾಗಿ ಕ್ವಶನ್ಗಳಿರ್ತವೆ, ಬಟ್ ನೀವು ಅದನ್ನು ಸಾಲ್ವ್ ಮಾಡೋದಿಲ್ಲ, ಹೌದಲ್ವಾ? ಸೊ ಹೀಗಾಗಿ ಪ್ರತಿಯೊಂದು ಈ ಚಾಪ್ಟರ್ ಏನಿದೆಯಲ್ವಾ, ಅಸಿಡ್ ಬೇಸ್ ಮತ್ತು ಸಾಲ್ಟ್, ಈ ಚಾಪ್ಟರ್ನ ಓದೋ ಟೈಮ್ನಲ್ಲಿ ಸೊ ಪ್ರತಿಯೊಬ್ಬ ನಮ್ಮ ಸ್ಪರ್ಧಾ ಮಿತ್ರರು ಪ್ರತಿಯೊಂದು ಲೈನ್ ಏನೇನು ಇರುತ್ತೋ, ಸೊ ನೀವೇನು ಸ್ಟಡಿ ಮೆಟೀರಿಯಲ್ಗಳನ್ನ ಓದ್ತಾ ಇರ್ತೀನೋ ಪ್ರತಿಯೊಂದು ಲೈನ್ನ ಬಿಟ್ಟು ಬಿಡದೆ ಕಂಪ್ಲೀಟಾಗಿ ವ್ಯವಸ್ಥಿತವಾಗಿ ಸ್ಟಡಿಯನ್ನು ಮಾಡಬೇಕು. ಸೊ ಅವಾಗ ನಿಮ್ಗೆ ಈ ಥರ ಕ್ವಶನ್ಗಳು ಬರ್ತಾ ಇರುತ್ತೆ ಅಲ್ವಾ? ಓಕೆ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ, ನೆಕ್ಸ್ಟು ಇನ್ನು ಮುಂದೆ ಬರ್ತಕ್ಕಂಥ ಕ್ವಶನ್ ಹೇಗಿದೆ ಅಂದರೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 10 ಕ್ವಶನ್ಗಳನ್ನು ಈ ಚಾಪ್ಟರ್ ಸಂಬಂಧಪಟ್ಟಂಗೆ ನಾನು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ. ಆ ಟಾಪ್ 10 ಕ್ವಶನ್ಸ್ಗಳನ್ನು ಈಗ ನಾವು ಕಂಟಿನ್ಯೂ ಆಗಿ ಮಾಡ್ತೀವಿ. ಸೊ ಫಸ್ಟ್ ಒಂದು ಕ್ವಶನ್ ಹೀಗಿದೆ, ಆಮ್ಲಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ ಮತ್ತು ಪ್ರತ್ಯಾಮ್ಲಗಳು ಪ್ರೋಟಾನ್ಗಳನ್ನು ಸ್ವೀಕರಣೆ ಮಾಡುತ್ತವೆ. ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ? ಸೊ ಇದಕ್ಕೆ ನಿಮ್ಗೆ ಹೇಳಿದ್ದೆ ನಾನು, ಆಮ್ಲಗಳು ಅಂದ್ರೇನು? ಅಸಿಡ್ಸ್ಗಳೇನು ಮಾಡುತ್ತವೆ? ಪ್ರೋಟಾನ್ಗಳನ್ನು ಕೊಡುತ್ತವೆ. ಆಮೇಲೆ ಬೇಸ್ಗಳೇನು ಮಾಡುತ್ತವೆ? ಪ್ರೋಟಾನ್ಗಳನ್ನು ಸ್ವೀಕರಣೆಯನ್ನು ಮಾಡುತ್ತವೆ. ಸೊ ಇದು ಯಾರ ಒಂದು ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಿ ಕೇಳಿರ್ತಾರೆ. ಸೊ ಯಾರ ಒಂದು ಸಿದ್ಧಾಂತ ಪ್ರಕಾರ ಇದು ಕರೆಕ್ಟ್ ಇದೆ? ಯಾರ ಒಂದು ಸಿದ್ಧಾಂತದ ಪ್ರಕಾರ? ಸೊ ಫಸ್ಟ್ ಆಫ್ ಆಲ್ ಸಿದ್ಧಾಂತ ನೋಡಿ, ಬ್ರಾನ್ಸ್ಟೆಡ್, ಲೌರಿದೆ, ಲೆವಿ ಸಿದ್ಧಾಂತ, ಅರೆನಿ ಸಿದ್ಧಾಂತ. ಸೊ ಫಸ್ಟ್ ಆಫ್ ಆಲ್ ಅರೆನಿ ಸಿದ್ಧಾಂತ ಅನುಸಾರವಾಗಿ ನಾವು ಆಸಿಡ್ಸ್ಗಳನ್ನು ತಗೊಂಡು ಏನಂತ ಹೇಳ್ತೀವಿ? ಆಸಿಡ್ಸ್ಗಳನ್ನು ಯಾವುದೇ ಒಂದು ಮಾಲಿಕ್ಯೂಲ್ ಇದ್ದರೆ ಆ ಮಾಲಿಕ್ಯೂಲಿಂದ ಡಿಸೋಷನ್ ಆದಮೇಲೆ H+ ಅಂತಕ್ಕಂಥದ್ದಲ್ಲಿ ಅದರಲ್ಲಿ ಸಿಗಬೇಕು, ಹೌದಾ? ಫಾರ್ ಎಕ್ಸಾಂಪಲ್ HCl ಇದೆ ಅಂತ ತಿಳ್ಕೊಳ್ಳಿ. HCl ಇದೇನಾದ್ರು ಡಿಸೋಸಿಯೇಷನ್ ಆದರೆ ಇದರಿಂದ ನಮ್ಗೆ ಏನು ಸಿಗುತ್ತೆ? H+ + Cl- ಅಂತಕ್ಕಂಥ ಸಿಗುತ್ತೆ, ಹೌದಾ? ಸೊ ಅವಾಗ HClನ ಏನಂತ ಕರಿತೀವಿ? ಆ್ಯಸಿಡ್ ಇದೆ, ಬಟ್ ನಮ್ಗೆ ಕನ್ಫರ್ಮ್ ಆಗಿದೆ ಅವಾಗ ಡಿಸೋಸಿಯೇಷನ್ ಆದಮೇಲೆ ಏನು H+ ಸಿಗುತ್ತಲ್ಲ, ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ ಸೊ ಇದು ಆ್ಯಸಿಡ್ ಅಂತ ಹೇಳ್ತೀವಿ, ಹೌದಾ? ಅದೇ ಥರ ಬೇಸ್ನ ತಗೊಂಡ್ರೆ, ಬೇಸ್ ಅಂದರೆ ಅರೆನ್ ಸಿದ್ಧಾಂತ ಥಿಯರಿ ಅನುಸಾರವಾಗಿ ಯಾವುದೇ ಒಂದು ಮಾಲಿಕ್ಯೂಲ್ ಇದ್ದರೆ ಆ ಮಾಲಿಕ್ಯೂಲಿಂದ OH- ಸಿಗ್ತಿರ್ಬೇಕು, ಹೌದಾ? ಅಂತ ಒಂದು ಎಕ್ಸಾಂಪಲು NaOH ಆಲ್ರೆಡಿ ಬೇಸ್ ಇದೆ, ಬಟ್ ಇದು ಯಾವಾಗ ಡಿಸೋಸಿಯೇಷನ್ ಆಗುತ್ತೆ ಇದರಿಂದ ನಮ್ಗೆ ಏನು ಸಿಗುತ್ತೆ? Na+ + OH-. ಸೊ ಈ ಥರ ಇಲ್ಲಿ OH- ಸಿಗ್ತಾ. ಸೊ ಇದಕ್ಕೆ ಏನಂತ ಹೇಳ್ತಾರೆ? ಅಕಾರ್ಡಿಂಗ್ ಟು ಅರೆನಿಯಸ್ ಥಿಯರಿ, ಆಸಿಡ್ಸ್ ಕ್ಯಾನ್ ಗಿವ್ಸ್ ದ H+ ion, ಬೇಸ್ ಕ್ಯಾನ್ ಗಿವ್ಸ್ ದ OH- ions. ಸೊ ಇದು ಅರೆನಿಯಸ್ ಥಿಯರಿ ಅನುಸಾರ. ಇನ್ನು ಲೆವಿಸ್ ಥಿಯರಿ ಏನಾದರೂ ತಗೊಂಡ್ರೆ, ಲೂಯಿಸ್ ಥಿಯರಿ ಅನುಸಾರವಾಗಿ ಆಸಿಡ್ಸ್ನ ನಾವು ಏನಂತ ಹೇಳ್ತೀವಿ? ಆಸಿಡ್ಸ್ನ ತಗೊಂಡ್ರೆ ಇಲೆಕ್ಟ್ರಾನ್ ಗೇನರ್ ಅಂತ ಹೇಳ್ತೀವಿ. ಇಲೆಕ್ಟ್ರಾನ್ ಗೇನರ್ ಅಂದರೆ ಇಲೆಕ್ಟ್ರಾನ್ಗಳನ್ನು ತಮ್ಮ ಕಡೆವು ಗೇನ್ ಮಾಡ್ಕೊಳ್ಳುತ್ತೆ. ಇನ್ನು ಬೇಸ್ನ ಏನಂತ ಹೇಳ್ತೀವಿ ಹಾಗಾದರೆ? ಇಲೆಕ್ಟ್ರಾನ್ ಡೋನರ್, ಹೌದಾ? ಇಲೆಕ್ಟ್ರಾನ್ ಬೇಸ್ ಡೊನೇಟ್ ಮಾಡುತ್ತೆ, ಆ್ಯಸಿಡ್ ಅದನ್ನು ರಿಸೀವ್ ಮಾಡುತ್ತೆ, ಅಂದರೆ ಗೇನ್ ಮಾಡುತ್ತೆ ಅದು. ಸೊ ಅದು ಯಾರ ಪ್ರಕಾರ? ಲೆವಿ ಸಿದ್ಧಾಂತ ಪ್ರಕಾರ. ಇನ್ನು ಬ್ರಾನ್ಸ್ಟೆಡ್ ಥಿಯರಿಯವ್ರ ಪ್ರಕಾರ ಇದೆ, ಏನಾಗುತ್ತೆ? ಆಮ್ಲಗಳು ಅಂದರೆ ಆಸಿಡ್ಸ್ಗಳು ಪ್ರೋಟಾನವನ್ನು ಕೊಡುತ್ತವೆ. ಪ್ರೋಟಾನ್ ಡೋನರ್ ಯಾವುದು? ಬ್ರಾನ್ಸ್ಟೆಡ್ ಥಿಯರಿ ಅನುಸಾರ ಪ್ರೋಟಾನ್ ಡೋನರು. ಆಸಿಡ್ಸ್ ಆರ್ ದ ಪ್ರೋಟಾನ್ ಡೋನರು, ಆಮೇಲೆ ಬೇಸಸ್ ಆರ್ ದ ಪ್ರೋಟಾನ್ಸ್ ಗೇನ್ ಲೂಸ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಂದರೆ ಬ್ರಾನ್ಸ್ಟೆಡ್ ಆ್ಯಂಡ್ ಲೌರಿ ಅಂತಕ್ಕಂಥ ಒಂದು ಥಿಯರಿ ಇದಕ್ಕೆ ಅಪ್ಲೈ ಆಗುತ್ತೆ. ಸೊ ಇದೇ ಥರ ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಏನಂದರೆ ಇಲೆಕ್ಟ್ರಾನ್ಗಳು ಆಮ್ಲಗಳು ಇಲೆಕ್ಟ್ರಾನವನ್ನು ಕೊಡುತ್ತವೆ. ಆಮ್ಲಗಳಲ್ಲ, ಪ್ರತ್ಯಾಮ್ಲಗಳು ಇಲೆಕ್ಟ್ರಾನ್ಗಳನ್ನು ಕೊಡುತ್ತವೆ ಮತ್ತು ಆಮ್ಲಗಳು ಪ್ರೋಟಾನ್ಗಳನ್ನು ಸ್ವೀಕರಣೆ ಮಾಡುತ್ತವೆ. ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ? ಅಕಾರ್ಡಿಂಗ್ ಟು ಲೆವಿಸ್ ಥಿಯರಿ. ಇದೇ ಥರ ಇಲ್ಲಿ ಒಂದು ಕ್ವಶನ್ ನೋಡೋಕೆ ಹೋಗಿ ಮೂರು ಕ್ವಶನ್ಗಳ ಆನ್ಸರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬರು ಈ ಅರೆನಿಯಸ್ ಥಿಯರಿ ಇರ್ಬೋದು, ಬ್ರಾನ್ಸ್ಟೆಡ್ ಲೌರಿ ಥಿಯರಿ ಇರ್ಬೋದು, ಲೆವಿಸ್ ಥಿಯರಿ ಇರ್ಬೋದು, ಸೊ ಇದರ ಕುರಿತಾಗಿ ವ್ಯವಸ್ಥಿತವಾಗಿ ಸ್ಟಡಿಯನ್ನು
ಮಾಡಿರಿ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಸೆಕೆಂಡ್ ಕ್ವಶನು, ಕೆಳಗಿನವುಗಳ ಪೈಕಿ ಪ್ರಬಲ ಆಮ್ಲ. ಫಸ್ಟ್ ಆಫ್ ಆಲ್ ಪ್ರಬಲ ಅಂದರೆ ಏನಂತ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ. ಪ್ರಬಲ ಅಂದ್ರೇನು? ಕಾನ್ಸಂಟ್ರೇಟೆಡ್ ಆಸಿಡ್. ಕಾನ್ಸಂಟ್ರೇಟೆಡ್ ಆಸಿಡ್ ಯಾವುದು ಇದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಾನ್ಸಂಟ್ರೇಟೆಡ್ ಆಸಿಡ್ ಯಾವುದಿದೆ? ಸಿಟ್ರಿಕ್ ಆಸಿಡ್, ಟರ್ಟಾರಿಕ್ ಆಸಿಡ್, ಫಾರ್ಮಿಕ್ ಆಸಿಡ್, ನೈಟ್ರಿಕ್ ಆಸಿಡ್. ಸೊ ಇವೆಲ್ಲ ಇದೇನಿದೆಲ್ಲ ಸಿಟ್ರಿಕ್ ಆಸಿಡ್ ಇದೆಯಲ್ಲ, ಆಮೇಲೆ ಟರ್ಟಾರಿಕ್ ಆಸಿಡ್, ಆಮೇಲೆ ಫಾರ್ಮಿಕ್ ಆಸಿಡ್, ಇವೆಲ್ಲವನ್ನು ಏನಂತ ಹೇಳ್ತೀವಿ? ವೀಕ್ ಆಸಿಡ್ ಅಂತ ಹೇಳ್ತಾರೆ. ಇದನ್ನೆಲ್ಲ ವೀಕ್ ಆಸಿಡ್. ಸೊ ತಮಗೆಲ್ಲ ಗೊತ್ತಿರಲಿ, ಆಸಿಡ್ಸ್ನಲ್ಲಿ ಎರಡು ಬರುತ್ತೆ, ಒಂದು ಸ್ಟ್ರಾಂಗ್, ಇನ್ನೊಂದು ವೀಕು. ಕೆಲವೊಂದು ಆಸಿಡ್ ಹೆಂಗಿರುತ್ತೆ? ಸ್ಟ್ರಾಂಗ್ ಇರುತ್ತೆ. ಇನ್ನು ಕೆಲವೊಂದು ಆಸಿಡ್ ಹೆಂಗಿರುತ್ತೆ? ವೀಕ್ ಆಸಿಡ್ಗಳಿರುತ್ತೆ. ಸೊ ಸ್ಟ್ರಾಂಗ್ ಅಂದರೆ ಇನ್ನೊಂದು ಮೀನಿಂಗ್ ಏನಂತ ಹೇಳ್ತೀವಿ ನಾವು ಅದಕ್ಕೆ? ಕಾನ್ಸಂಟ್ರೇಟೆಡ್ ಅಂತಲೂ ಕೂಡ ಅದಕ್ಕೆ ಹೇಳ್ತಾರೆ. ಸೊ ಇಲ್ಲಿ ಕೇಳಿರೋ ಕ್ವಶನ್ ಏನಂದರೆ, ಕೆಳಗಿನವುಗಳ ಪೈಕಿ ಪ್ರಬಲ ಆಮ್ಲ ಯಾವುದು? ಯಾಕಂದ್ರೆ ನೀವು ನಾಳೆ ಟೀಚಿಂಗ್ ಮಾಡ್ತೀರಾ ವಿದ್ಯಾರ್ಥಿಗಳಿಗೆ, ಹೌದಾ? ಸೊ ನಿಮ್ಗೆ ಗೊತ್ತಿರಬೇಕು ಸ್ಟ್ರಾಂಗ್ ಆಸಿಡ್ ಅಂದರೆ ಯಾವ್ದು ಬರುತ್ತೆ, ವೀಕ್ ಆಸಿಡ್ ಅಂದರೆ ಯಾವ್ದು ಬರುತ್ತೆ. ಅದ್ರ ಬಿಟ್ಟರೆ ಬೇಸ್ನಲ್ಲಿ ಕೂಡ ಸ್ಟ್ರಾಂಗ್ ಬೇಸು, ವೀಕ್ ಬೇಸು ಅದು ಕೂಡ ನಿಮ್ಗಲ್ಲಿ ಬರುತ್ತೆ. ಸೊ ಆ ಪ್ರಶ್ನೆಗಳನ್ನು ಕೂಡ ತಾವೆಲ್ಲರೂ ಸ್ಟಡಿಯನ್ನು ಮಾಡಲೇಬೇಕು. ಸೊ ಇಲ್ಲಿ ಕ್ವಶನ್ ಕೇಳೋದು ಯಾವುದು? ಕಾನ್ಸಂಟ್ರೇಟೆಡ್ ಆಸಿಡ್ ಅಥವಾ ಸ್ಟ್ರಾಂಗ್ ಆಸಿಡ್ ಯಾವುದು ಅಂತ ಕೇಳಿದ್ರೆ ಸರಿಯಾದ ಆನ್ಸರ್ ಏನದಕ್ಕೆ? ನೈಟ್ರಿಕ್ ಆಮ್ಲ ಅಂತ ಹೇಳ್ತೀವಿ. ನೈಟ್ರಿಕ್ ಆಸಿಡ್, ಫಾರ್ಮಿಕ್ ಆಸಿಡು, ಟರ್ಟಾರಿಕ್ ಆಸಿಡು, ಸಿಟ್ರಿಕ್ ಆಸಿಡ್. ಓಕೆ, ಸಿಟ್ರಿಕ್ ಆಸಿಡ್ ಅಲ್ಲಿರುತ್ತೆ. ನೀವೇನಾದರೂ ಇದನ್ನೇನಾದರೂ ಕಾನ್ಸಂಟ್ರೇಟೆಡ್ ಆಸಿಡ್ ಅಥವಾ ಸ್ಟ್ರಾಂಗ್ ಆಸಿಡ್ ಕನ್ಸಿಡರ್ ಮಾಡಿದ್ರೆ ಸಿಟ್ರಿಕ್ ಆಸಿಡ್ ಅಲ್ಲಿರುತ್ತೆ. ಲೆಮನ್, ನಿಂಬೆಹಣ್ಣಲ್ಲಿ ಇರುತ್ತಲ್ವ. ಸೊ ನಿಂಬೆಹಣ್ಣು ನಾವು ಈಸಿಯಾಗಿ ಯಾವಾಗ ಬೇಕಾದ್ರೂ ತಿನ್ಬೋದು. ಸೊ ನಾವೇನಾದ್ರೂ ಆಸಿಡ್ ಕೂಡ ನಾವು ಏನಾಗುತ್ತೆ, ನಮ್ಮ ಚರ್ಮಲ ಸುಟ್ಟಾಗುತ್ತೆ. ಸೊ ಬಟ್ ಸಿಟ್ರಿಕ್ ಆಸಿಡ್ ನಿಂಬೆಹಣ್ಣಲ್ಲಿ ಇರುತ್ತೆ, ನಾವು ತಿಂದರೆ ಕೂಡ ನಮ್ಗೆ ಏನೂ ಆಗಲ್ಲ, ಯಾಕಂದರೆ ಅದು ವೀಕ್ ಆಸಿಡ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಟರ್ಟಾರಿಕ್ ಆಸಿಡ್ ಅಲ್ಲಿರುತ್ತೆ, ಹುಣಸೆ ಹಣ್ಣಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಹುಣಸೆ ಹಣ್ಣು, ಹುಂಚಿಕಾಯಿ, ನಮ್ಮ ಭಾಷೆಯಲ್ಲಿ ಯಾಕಂದರೆ ಹುಂಚಿಕಾಯಿ ಅಂತ ಹೇಳ್ತೀವಿ. ಹುಣಸೆ ಹಣ್ಣಲ್ಲಿ ಇದು ಇರುತ್ತೆ, ಹೌದಾ? ಇನ್ನು ಫಾರ್ಮಿಕ್ ಆಸಿಡ್ ಎಲ್ಲಿರುತ್ತೆ? ಫಾರ್ಮಿಕ್ ಆಸಿಡ್ ಎಲ್ಲಿರುತ್ತೆ? ಕೆಂಪು ಇರುವೆ ಮತ್ತು ಜೇನುನೊಣ ಏನು ಕಚ್ಚಿದಾಗ ನಮಗೆ ತ್ರಾಸ ಆಗುತ್ತಲ್ಲ, ಸೊ ಇರಿಟೇಷನ್ ಆಗುತ್ತೆ, ನಮ್ಮ ಸ್ಕಿನ್ ಎಲ್ಲ ತುರಿಸ್ದಂಗೆ ಆಗುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ ಏನಪ್ಪ ಅಂದರೆ ಕೆಂಪು ಇರುವೆ ಆಗಿರ್ಬೋದು, ಸಣ್ಣ ಸಣ್ಣ ಕೆಂಪು ಇರುವೆ ಆಗಿರ್ಬೋದು, ಅಥವಾ ಜೇನುಹುಳ ಆಗೋದು, ಅದರ ಬಾಯಲ್ಲಿ ಏನಿರುತ್ತೆ, ಹಲ್ಲಲ್ಲಿ ಏನಿರುತ್ತೆ, ಈ ಫಾರ್ಮಿಕ್ ಆಸಿಡ್ ಇರುತ್ತೆ. ಸೊ ಅದು ಕಚ್ಚಿದಾಗ ನಮಗೆ ನಮ್ಮ ಬಾಡಿನಲ್ಲಿ ಅದು ಆಸಿಡ್ ಸೇರಿಕೊಂಡು ನಮಗೆ ಒಂಥರ ಇರಿಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಇದನ್ನು ಏನಂತ ಕರೀತಾರೆ? ಇವೆಲ್ಲವುಗಳನ್ನ ವೀಕ್ ಆಸಿಡ್ ಅಂತ ಕನ್ಸಿಡರ್ನ ಮಾಡ್ತಾರೆ. ವೀಕ್ ಆಸಿಡು ಲಕ್ಷ WA ವೀಕ್ ಆಸಿಡ್, SA ಸ್ಟ್ರಾಂಗ್ ಆಸಿಡ್, SB ಸ್ಟ್ರಾಂಗ್ ಬೇಸ್, WB ವೀಕ್ ಬೇಸ್. ಈ ಥರ ಸಿಂಬಾಲ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ಪ್ರತಿಯೊಂದು ಸಿಂಬಾಲ್ ಮೀನಿಂಗ್ ಕೂಡ ತಮಗೆಲ್ಲ ಅರ್ಥ ಆಗ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಮೂರನೇ ಕ್ವಶನು, ನೈಸರ್ಗಿಕವಾಗಿ ಸಿಗುವ ಆಮ್ಲಗಳನ್ನು ಏನು ಅಂತಾರೆ? ನೈಸರ್ಗಿಕವಾಗಿ ಯಾವ ಆಸಿಡ್ ಸಿಗುತ್ತೆ? ಸೊ ಜಸ್ಟ್ ನಿಮ್ಗೆ ಹೇಳ್ದಲ್ಲ, ನಿಂಬೆ ಹಣ್ಣಲ್ಲಿ ಸಿಗುತ್ತೆ, ಆಮೇಲೆ ಮಿಲ್ಕ್ನಲ್ಲಿ ಸಿಗುತ್ತೆ, ಅದ್ರ ಬಿಟ್ಟರೆ ಕಿತ್ತಳೆ ಹಣ್ಣಲ್ಲಿ ಸಿಗುತ್ತೆ, ನೆಲ್ಲಿಕಾಯಲ್ಲಿ ಸಿಗುತ್ತೆ, ಟೊಮೆಟೊ, ಸೇಬು, ಬಾಳೆಹಣ್ಣು, ಪ್ರತಿ ಒಂದರಲ್ಲಿ ಆಸಿಡ್ ಇರುತ್ತೆ. ಬಟ್ ಅದು ನೈಸರ್ಗಿಕ ಇರುತ್ತೆ. ಆ ನೈಸರ್ಗಿಕವಾಗಿ ಸಿಗತಕ್ಕಂತಹ ಆಮ್ಲಗಳನ್ನು ಏನಂತ ಕರೀತಾರೆ? ಜೈವಿಕ ಆಮ್ಲ, ಜೈವಿಕ ಪ್ರತ್ಯಾಮ್ಲ, ಇದೊಂಥರ ಆಗಲ್ಲ ಯಾಕಂದ್ರೆ ಬೇಸಿದೆ. ಲ್ಯಾಕ್ಟಿಕ್ ಆಸಿಡು, ಬೆಂಜಾಯಿಕ್ ಆಸಿಡು. ಕ್ವಶನ್ ನೋಡಿ ಯಾವ ಥರ ಕೊಟ್ಟಿದ್ದಾರೆ ನಮಗೆ. ನೈಸರ್ಗಿಕವಾಗಿ ಸಿಗತಕ್ಕಂತಹ ಆಮ್ಲಗಳು ಯಾವುದಿರ್ಬೋದು ಆನ್ಸರ್ ಇದಕ್ಕೆ? ನೈಸರ್ಗಿಕ ಸಿಗತಕ್ಕಂಥ ಆಮ್ಲಗಳನ್ನು ಏನಂತ ಕರೀತಾರೆ? ಲ್ಯಾಕ್ಟಿಕ್ ಆಸಿಡ್ ಕೂಡ ನೈಸರ್ಗಿಕ ಸಿಗುತ್ತೆ, ಬೆಂಜಾಯಿಕ್ ಆಸಿಡ್ ಕೂಡ ಇದು ಕೂಡ ನೈಸರ್ಗಿಕ ಇದೆ. ಆಮೇಲೆ ಇದಂತರೂ ಆಗಲ್ಲ, ಇದನ್ನು ಬಿಟ್ಬಿಟ್ಟು ಜೈವಿಕ ಆಮ್ಲ, ಬಟ್ ಜೈವಿಕ ಪ್ರತ್ಯಾಮ್ಲ. ಸೊ ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೈವಿಕ ಆಮ್ಲ ಅಂತ ಹೇಳ್ತಾರೆ. ನೈಸರ್ಗಿಕ ಸಿಗತಕ್ಕಂತಹ ಆಮ್ಲಕ್ಕೆ ಜೈವಿಕ ಆಮ್ಲ ಅಂತ ಹೇಳ್ತಾರೆ. ಈ ಜೈವಿಕ ಆಮ್ಲದಲ್ಲಿ ಬರ್ತಕ್ಕಂಥ ಇವೆಲ್ಲ ಪಾರ್ಟ್ಸ್ಗಳು ಯಾವುದು? ಲ್ಯಾಕ್ಟಿಕ್ ಆಸಿಡ್ ಆಗಿರ್ಬೋದು, ಅದು ಬಿಟ್ಟರೆ ಬೆಂಜಾಯಿಕ್ ಆಸಿಡ್ ಆಗಿರ್ಬೋದು. ಸೊ ಲ್ಯಾಕ್ಟಿಕ್ ಆಸಿಡ್ನ ತೊಗೊಂಡ್ರೆ ಎಲ್ಲಿರುತ್ತೆ ಲ್ಯಾಕ್ಟಿಕ್ ಆಸಿಡು? ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಸಿಗುತ್ತೆ ನಮಗೆ? ಮಿಲ್ಕ್ನಲ್ಲಿ ಇರುತ್ತೆ. ಮಿಲ್ಕ್ನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಇನ್ನು ಬೆಂಜಾಯಿಕ್ ಆಸಿಡ್ ತೊಗೊಂಡ್ರೆ ಎಲ್ಲಿರ್ತಿದ್ದು? ದನಗಳ ಒಂದು ಮೂತ್ರದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಅದು ಆಕಳಾಗಿರ್ಬೋದು ಅಥವಾ ಎಮ್ಮೆ ಆಗಿರ್ಬೋದು. ಸೊ ಅವುಗಳ ಒಂದು ಮೂತ್ರದಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಯಾವುದು? ಬೆಂಜಾಯಿಕ್ ಆಸಿಡ್. ಸೊ ಇಲ್ಲಿ ನೈಸರ್ಗಿಕವಾಗಿ ಸಿಗುವ ಆಮ್ಲಗಳು ಏನಂತ ಕರೀತಾರೆ?
ಜೈವಿಕ ಆಮ್ಲ ಅಂತ ಕರೀತಾರೆ. ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನು ಇಲ್ಲಿದೆ ನೋಡಿ. ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ. ನೈಸರ್ಗಿಕವಾಗಿ ಅಂದರೆ ನ್ಯಾಚುರಲ್ ಆಗಿ ಸಿಗತಕ್ಕಂತಹ ಬೇಸ್ಗಳು ಯಾವುದಿದೆ? ನ್ಯಾಚುರಲ್ ಬೇಸಸ್ ಎಕ್ಸಾಂಪಲ್ ಕೇಳಿದ್ದಾರೆ. ನ್ಯಾಚುರಲ್ ಬೇಸ್ ಯಾವುದಿರ್ಬೋದು ಹೇಳಿದ್ರಲ್ಲಿ ಜಸ್ಟು ಯಾವುದು ಇರಬಹುದು ಅಂದಾಜಿತವಾಗಿ? ಹಾಗಲಕಾಯಿ ಇದೆ, ಅರಿಶಿಣ ಇದೆ, ಟೊಮ್ಯಾಟೊ ಇದೆ ಮತ್ತು ಈರುಳ್ಳಿ ಇದೆ. ಹೌದಾ? ಅಲ್ಲಿ ಸರಿಯಾದ ಆನ್ಸರ್ ಏನಿದೆ? ಹಾಗಲಕಾಯಿ. ಹಾಗಲಕಾಯಿ ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಯಾಕಂದರೆ ಇದರಲ್ಲಿರ್ತಕ್ಕಂಥದ್ದು ನ್ಯಾಚುರಲ್ ಬೇಸಿಕ್ ಮಾಲಿಕ್ಯೂಲ್ಸ್ಗಳಂತ ಹೇಳ್ತೀವಿ. ಈ ಅರಿಶಿಣ ತಗೊಂಡ್ರೆ ಇದು ಬೇಸ್ ಆಗಲ್ಲ. ಯಾಕಾಗಲ್ಲ ಹೇಳಿ? ಅರಿಶಿಣ ಏನಿರುತ್ತೆ? ಅರಿಶಿಣ ಪುಡಿಯನ್ನು ನೀವೇನಂತ ಹೇಳ್ತೀರಿ? ಟರ್ಮೂರಿಕ್ ಅಂತ ಹೇಳ್ತೀವಿ. ಹೌದಾ? ಸೊ ಇದರಲ್ಲಿರೋದೇ ಟರ್ಮೂರಿಕ್ ಆ್ಯಸಿಡ್. ಸೊ ಹೀಗಾಗಿ ಇದು ಅಂತರೂ ಆಗಲ್ಲ. ಯಾವುದು? ಅರಿಶಿಣ ಅಂತರೂ ಇದರ ಆನ್ಸರ್ ಆಗಲ್ಲ. ಇನ್ನು ಟೊಮ್ಯಾಟೋನ ತೊಗೊಂಡ್ರೆ ಇದರಲ್ಲಿ ಏನಿರುತ್ತೆ? ಟೊಮ್ಯಾಟೋನಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಆ್ಯಸಿಡ್ ಬಂತಲ್ವಾ? ಬಟ್ ಇಲ್ಲೇನು ಕೇಳಿದ್ರೆ ಅವರು ಪ್ರತ್ಯಾಮ್ಲ. ಪ್ರತ್ಯಾಮ್ಲ ಅಂದ್ರೇನು? ಬೇಸ್. ಸೊ ಟೊಮ್ಯಾಟೋನು ಕೂಡ ಆಗಲ್ಲ, ಅರಿಶಿಣ ಕೂಡ ಆಗಲ್ಲ. ಈರುಳ್ಳಿನಲ್ಲಿ ಏನಿರುತ್ತೆ? ಗಂಧಕಾಮ್ಲ ಅಂದ್ರೆ ಏನು? ಸಲ್ಫ್ಯೂರಿಕ್ ಆ್ಯಸಿಡ್ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ಈರುಳ್ಳಿಯನ್ನು ಕತ್ತರಿಸುವಾಗ ಏನಾಗುತ್ತೆ? ನಮಗೆ ಅಲ್ಲಿರ್ತಕ್ಕಂಥ ಸಲ್ಫರು ಎನ್ವೈರ್ಮೆಂಟಲ್ಲಿ ಸ್ಪ್ರೆಡ್ ಆಗಿ ಈಸಿಯಾಗಿ ಏನಾಗುತ್ತೆ? ನಮ್ಮ ಕಣ್ಣಿನ ಒಂದು ಪರದೆ ಮೇಲೆ ಬಂದು ಕೂಡೋ ಮುಖಾಂತರ ಏನಾಗುತ್ತಪ್ಪ ಅಂದರೆ ಅದು ನಮಗೆ ತೊಂದರೆ ಉಂಟಾಗಿ ಸೊ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಸೊ ಅದು ಮೇನ್ ರೀಸನ್ ಏನಂದರೆ ಸಲ್ಫರ್ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಕ್ವಶನ್ ಏನಕ್ಕಂದರೆ ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಯಾವುದಂದರೆ ಹಾಗಲಕಾಯಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ರೇಯಾನ್ ಔಷಧಿ, ಕಾಗದ, ಪೆಟ್ರೋಲಿಯಂ ಶುದ್ಧೀಕರಣ, ಆಮೇಲೆ ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಸಾಬೂನಿನ ಒಂದು ತಯಾರಿಕೆಯಲ್ಲಿ ಆಗಿರ್ಬೋದು, ಯಾವ ಪ್ರತ್ಯಾಮ್ಲಗಳನ್ನು ಬಳಸ್ತಾರೆ? ಅಂದರೆ ಬೇಸಸ್ ಯಾವ ಒಂದು ಬೇಸಿಕ್ ಮಾಲಿಕ್ಯೂಲ್ಗಳನ್ನು ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಿರ್ತಾರೆ. ಸೊ ತಮಗೆಲ್ಲ ಗೊತ್ತಿರ್ಬೋದು, ಸಾಬೂನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಸಾಬೂನಲ್ಲಿ ತಯಾರಿಕೆಯಲ್ಲಿ ಯೂಸ್ ಮಾಡೋದೇ ಯಾವುದಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಈ ಒಂದು ಕೆಮಿಕಲ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಹೌದಾ? ಇನ್ನು ಉಳಿದಿರ್ತಕ್ಕಂಥ ಪ್ರತ್ಯಾಮ್ಲವನ್ನು ಬಳಸ್ತಾರೆ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಪ್ರತ್ಯಾಮ್ಲವನ್ನು ಬಳಸ್ತಾರೆ. ಸೊ ಇದು ಕೂಡ ಬೇಸಸ್ ಇದೆ. ಅಮೋನಿಯಂ ಹೈಡ್ರಾಕ್ಸೈಡು, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡು, HCl ಇದು ಒಂಥರ ಆ್ಯಸಿಡ್ ಇದೆ. ಸೊ ಇದನ್ನಂತೂ ಯೂಸ್ ಮಾಡಲ್ಲ. ಯಾಕಂದರೆ ಕ್ವಶನ್ ಕೇಳಿರೋದು ಏನಿಲ್ಲಿ? ಯಾವ ಪ್ರತ್ಯಾಮ್ಲಗಳನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಂತೂ HCl ಅಂತೂ ಆಗಲ್ಲ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ಆಗಲ್ಲ, ಅಮೋನಿಯಂ ಹೈಡ್ರಾಕ್ಸೈಡ್ ಕೂಡ ಆಗಲ್ಲ. ಯಾಕಾಗಲ್ಲ? ಅಮೋನಿಯಂ ಹೈಡ್ರಾಕ್ಸೈಡ್ ಎಲ್ಲಿ ಯೂಸ್ ಮಾಡ್ತಾರೆ? ಅಮೋನಿಯಂ ಹೈಡ್ರಾಕ್ಸೈಡ್ನ ಒಂದು ಗೊಬ್ಬರಗಳ ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಗೊಬ್ಬರ. ಸೊ ನೀವು ಏನು ಹೊಲದಲ್ಲಿ ಗೊಬ್ಬರನ ಹಾಕ್ತೀವಿ, ಆ ಗೊಬ್ಬರಗಳ ಒಂದು ತಯಾರಿಕೆಯಲ್ಲಿ ಯೂಸ್ ಮಾಡೋದೇ ಅಮೋನಿಯಂ ಹೈಡ್ರಾಕ್ಸೈಡು. ಇನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ತಗೊಂಡ್ರೆ ಎಲ್ಲಿ ಯೂಸ್ ಮಾಡ್ತಾರೆ? ಪೇಂಟ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಪೇಂಟ್, ಗೋಡೆಯನ್ನು ಸುಣ್ಣ ಹಚ್ತೀವಿ ಅಥವಾ ಬೇರೆ ಒಂದು ಕಲರ್ ಅಥವಾ ವೈಟ್ ಕಲರ್ ಪೇಂಟ್ ಇರ್ಬೋದು, ಅದರ ಒಂದು ತಯಾರಿಕೆಯಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತಾರೆ. ಅದರ ಬಿಟ್ಟರೆ ಸಿಮೆಂಟ್ಗಳ ಒಂದು ತಯಾರಿಕೆಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇನ್ನು HCl ತೊಗೊಂಡ್ರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ತೊಗೊಂಡ್ರೆ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ? ಎಲ್ಲಿ? ಲ್ಯಾಬ್ನಲ್ಲಿ ಸಾಲ್ವೆಂಟ್ ಅಂತ ಯೂಸ್ ಮಾಡ್ತಾರೆ. ಅದರ ಬಿಟ್ಟರೆ ಇನ್ನೂ ಕೆಲವೊಂದು ಕಡೆ ಕೂಡ ಯೂಸ್ ಮಾಡ್ತಾರೆ. ಲವಣಗಳ ಒಂದು ಶುದ್ಧೀಕರಣಗಳಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಲವಣಗಳ ಒಂದು ಶುದ್ಧೀಕರಣದಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಆ್ಯಸಿಡ್ಸ್ ಆಗಿರ್ಬೋದು ಅಥವಾ ಬೇಸಸ್ಗಳಾಗಿರ್ಬೋದು, ವಿವಿಧ ಒಂದು ತಯಾರಿಕೆಯಲ್ಲಿ ವಿವಿಧ ಒಂದು ಕೆಮಿಕಲ್ಸ್ಗಳಾಗಿರ್ಬೋದು, ನಾವು ಯೂಸ್ ಮಾಡ್ತಕ್ಕಂಥ ವಸ್ತುಗಳಾಗಿರ್ಬೋದು, ಸೊ ಪ್ರತಿಯೊಂದರಲ್ಲಿ ಆ್ಯಸಿಡ್ಸ್ ಆಗಿರ್ಬೋದು, ಬೇಸಸ್ ಆಗಿರ್ಬೋದು, ಅವುಗಳನ್ನು ಯೂಸ್ ಮಾಡ್ತಾರೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಏನಂತ ಹೇಳ್ತಾರೆ ಹೇಳಿ? ಸೂಚಕ, ಕೆಂಪು ಲಿಟ್ಮಸ್, ನೀಲಿ ಲಿಟ್ಮಸ್, ಮಿಥೈಲ್ ಆರೆಂಜ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಏನು ಹೇಳಿದ್ರೆ ಅವರು, ಒಂದು ವಸ್ತು ಇದೆ. ಸಪೋಸ್ ನಿಮ್ಮ ಹತ್ರ ಒಂದು ಟೊಮ್ಯಾಟೊ ಇದೆ ಅಂತ ತಿಳ್ಕೊಳ್ಳಿ. ಓಕೆ,
ಈ ಟೊಮೆಟ್ ಏನಂತ ನಿಮ್ಗೆ ಗೊತ್ತೇ ಇಲ್ಲ, ಇದು ಅಸಿಡ್ ಇದೆಯೋ ಬೇಸ್ ಇದೆ ಅಂತ ನಿಮ್ಗೆ ಗೊತ್ತೇ ಇಲ್ಲ, ಹೌದಾ? ಸೊ ಈ ಟೊಮೆಟ್ನಲ್ಲಿ ಅಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಅಥವಾ ನ್ಯೂಟ್ರಲ್ ಇದೆಯೋ ಅಂತ ಇದನ್ನು ಒಂದು ಫೈಂಡ್ ಔಟ್ ಮಾಡೋಕ್ಕೆ ಒಂದು ರಾಸಾಯನಿಕ ವಸ್ತುವನ್ನು, ಕೆಮಿಕಲ್ ಸಬ್ಸ್ಟೆನ್ಸ್ನ ಯೂಸ್ ಮಾಡ್ತಾರೆ. ಅದನ್ನು ಏನಂತ ಕರೀತಾರೆ ಅಂತ ಇಲ್ಲಿ ಕೇಳ್ತಾರೆ. ಆನ್ಸರ್ ಏನಿದಿರೋದು? ಸೂಚಕ ಅಂತ ಹೇಳ್ತೀವಿ. ಸೂಚಕ ಅಂದರೆ ಇದನ್ನ ಇಂಗ್ಲೀಷ್ನಲ್ಲಿ ಇಂಡಿಕೇಟರ್ಸ್ ಅಂತ ಕರೀತಾರೆ. ಇಂಡಿಕೇಟರ್ಸ್ ಅಂತ ಕರಿತೀವಿ. ಈ ಇಂಡಿಕೇಟರ್ಸ್ ಅಂತಕ್ಕಂಥ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈಸಿಯಾಗಿ ಆ ಕೊಟ್ಟಿರ್ತಕ್ಕಂಥ ವಸ್ತು ಆ್ಯಸಿಡ್ ಇದೆಯೋ ಬೇಸ್ ಇದೆಯೋ ಅಥವಾ ತಟಸ್ಥ ಇದೆಯೋ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಹಾಗಾದರೆ ಈ ಕೆಂಪು ಲಿಟ್ಮಸ್ ಆಗಿರ್ಬೋದು, ನೀಲಿ ಲಿಟ್ಮಸ್ ಆಗಿರ್ಬೋದು, ಮಿಥೈಲ್ ಆರೆಂಜ್ ಆಗಿರ್ಬೋದು, ಇವೆಲ್ಲವುಗಳು ಕೂಡ ಏನಂತ ಹೇಳ್ತೀವಿ? ಏನು? ಇವೆಲ್ಲಗಳು ಕೂಡ ಇಂಡಿಕೇಟರ್ಸ್ ಪೇಪರ್ಸ್ ಅಂತ ಹೇಳ್ತೀವಿ. ನೀಲಿ ಲಿಟ್ಮಸ್ ಆಗಿರ್ಬೋದು, ಈ ಕೆಂಪು ಲಿಟ್ಮಸ್ ಆಗಿರ್ಬೋದು ಅಥವಾ ಮಿಥೈಲ್ ಆರೆಂಜ್ ಆಗಿರ್ಬೋದು. ಸೊ ಪ್ರತಿಯೊಂದೆಲ್ಲ ಇವುಗಳು ಕೂಡ ಏನಂತ ಹೇಳ್ತೀವಿ ನಾವು? pHನ ಒಂದು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಇಂಡಿಕೇಟರ್ಸೇ. ಬಟ್ ಇಲ್ಲಿ ಕೇಳೋ ಪ್ರಶ್ನೆ ನಿಮಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಅವರು ಈ ಥರ ಕ್ವಶನ್ಗಳನ್ನು ಕೇಳ್ತಾರೆ. ವಸ್ತುಗಳು ಆಮ್ಲವೋ, ಪ್ರತ್ಯಾಮ್ಲವೋ ಅಥವಾ ತಟಸ್ಥವೋ ಎಂದು ಸೂಚಿಸುವ ರಾಸಾಯನಿಕ ವಸ್ತುವನ್ನು ಏನೆನ್ನುವರು? ಆನ್ಸರು ಸೂಚಕ ಅಥವಾ ಇಂಗ್ಲೀಷ್ನಲ್ಲಿ ಇಂಡಿಕೇಟರ್ಸ್ ಅಂತ ಕರೀತಾರೆ. ನೀವು ಅಪ್ಪಿತಪ್ಪಿ ಕೆಂಪು ಲಿಟ್ಮಸ್ನ ಕೂಡ ಯೂಸ್ ಮಾಡ್ತಾರೆ, ನೀಲಿ ಲಿಟ್ಮಸ್ನ ಯೂಸ್ ಮಾಡ್ತಾರೆ, ಮಿಥೈಲನ್ನು ಯೂಸ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಅದರ ಹೆಸರೇನು? ಇವೆಲ್ಲಗಳಿಗೂ ಕೂಡ ಇಂಡಿಕೇಟರ್ಸೇ. ಸೊ ಹೀಗಾಗಿ ನಾವು ಅಲ್ಲಿ ಆನ್ಸರ್ ಯಾವ ಸೆಲೆಕ್ಷನ್ ಮಾಡಬೇಕು? ಸೂಚಕ ಅಂತ ನಾವು ಅದನ್ನು ಸೆಲೆಕ್ಷನ್ನ ಮಾಡಬೇಕು. ಸೊ ಮಾಡಿದಾಗ ಅದು ಅದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯ್ತಾ ಕ್ವಶನು? ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ: ಕೆಳಗಿನವುಗಳಲ್ಲಿ ಯಾವುದು ಲವಣ? ಲವಣ ಅಂದರೆ ಏನು? ಸಾಲ್ಟ್. ಫಸ್ಟ್ ಆಫ್ ಆಲ್ ಇದು ನಿಮ್ಗೆ ಗೊತ್ತಿರಬೇಕು. ಲವಣ ಅಂದರೆ ಸಾಲ್ಟ್ ಅಂತ ಹೇಳ್ತೀವಿ. ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಲ್ಲಿ ಸಾಲ್ಟ್ ಯಾವುದು? ಒಂದೇದಿದೆ KNO3, AgNO3, CuSO4. KNO3 ಅಂದರೆ ನಾವು ಏನಂತ ಹೇಳ್ತೀವಿ? ಪೊಟ್ಯಾಷಿಯಂ ನೈಟ್ರೇಟು. ಸೆಕೆಂಡು ಸಿಲ್ವರ್ ನೈಟ್ರೇಟ್ ಇದೆ. ಥರ್ಡ್ ಏನಿದೆ? ಕಾಪರ್ ಸಲ್ಫೇಟ್. ಓಕೆ, ಈ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದು? ನೀವು ಸ್ಟಡಿ ಮಾಡಿದರೆ ಫಸ್ಟ್ PUC ಕೆಮಿಸ್ಟ್ರಿಯಲ್ಲಿ ಬರುತ್ತೆ. ಸೊ ಅಲ್ಲಿ ನೀವೇನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದ್ರೆ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಮೂರು ಎಲ್ಲವೂ ಕೂಡ ಏನಿದೆ? ಇದು ಎಲ್ಲವೂ ಸಾಲ್ಟ್ ಅಂತ ಹೇಳ್ತೀವಿ, ಲವಣ ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಡ, ಮೇಲಿನ ಎಲ್ಲ. ಪೊಟ್ಯಾಷಿಯಂ ನೈಟ್ರೇಟ್ ಕೂಡ ಸಾಲ್ಟ್ ಇದೆ, ಸಿಲ್ವರ್ ನೈಟ್ರೇಟು, ಕಾಪರ್ ಸಲ್ಫೇಟ್ ಇವೆಲ್ಲಗಳು ಕೂಡ ಸಾಲ್ಟ್ ಅಂತಲೇ ಹೇಳ್ತೀವಿ. ಸೊ ಹೀಗಾಗಿ ನಿಮ್ಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಅವರು ಈ ಥರನೂ ಕ್ವಶನ್ಸ್ಗಳನ್ನು ಕೆಲವೊಂದು ಟೈಮ್ನಲ್ಲಿ ಕೇಳಿರ್ತಾರೆ. ಸೊ ಕ್ವಶನ್ಸ್ಗಳನ್ನು ವ್ಯವಸ್ಥಿತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಆನ್ಸರ್ಗಳನ್ನು ಕೊಡ್ತಾ ಹೋಗಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಒಂದು ಕ್ವಶನ್ ಹೀಗಿದೆ. ಓಕೆ, ವಸ್ತುಗಳು ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನು ತಿಳಿಯಲು ಏನನ್ನು ಬಳಸ್ತಾರೆ? ಕ್ವಶನ್ ಏನು ಕೇಳಿದ್ರೆ, ಇಲ್ಲಿ ಒಂದು ವಸ್ತು ಇದೆ ಅಥವಾ ಒಂದು ಸೊಲ್ಯೂಷನ್ ಇದೆ ಅಂತ ತಿಳ್ಕೊಳ್ಳಿ. ಆ ಸೊಲ್ಯೂಷನು ಏನು ಅಸಿಡ್ ಇದೇನೋ ಅಥವಾ ಬೇಸ್ ಇದೇನೋ ಅದರ ಒಂದು ಮಟ್ಟವನ್ನು ತಿಳಿಯಲು ಏನನ್ನು ಬಳಸ್ತಾರೆ? ಆನ್ಸರ್ ನೋಡಿ, ಏನು ಕೊಟ್ಟಿದ್ದಾರೆ? pH ಅಳತೆಯ ಪಟ್ಟಿ, ಸೂಚಕ, ಲವಣ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಏನು ಯೂಸ್ ಮಾಡ್ತೀವಿ ನಾವು? ವಸ್ತುಗಳ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನು ಅಳೆಯಲು ಅಥವಾ ತಿಳಿಯಲು ಏನನ್ನು ಬಳಸ್ತಾರೆ? ಹೇಗೆ ನೀವು ತಿಳ್ಕೊತೀರಾ? ಸಪೋಸ್ ನಿಮ್ಮ ಹತ್ರ ಅಸಿಟಿಕ್ ಆ್ಯಸಿಡ್ ಇದೆ ಅಂತ ತಿಳ್ಕೊಳ್ಳಿ. ಅಸಿಟಿಕ್ ಆ್ಯಸಿಡ್ ಇದೆ ನಿಮ್ಮ ಹತ್ರ. ಓಕೆ, ಈ ಅಸಿಟಿಕ್ ಆ್ಯಸಿಡು ಅಸಿಡ್ ಅಥವಾ ಬೇಸ್ ಇದೆ. ಓಕೆ, ನೀವು ಅಸಿಡ್ ಅಂತ ನನಗೆ ಗೊತ್ತಿದ್ರೆ ಓಕೆ, ಇದನ್ನು ತಿಳಿಯೋ ಸಲುವಾಗಿ ನೀವು ಏನನ್ನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. pH ಅಳತೆಯ ಪಟ್ಟಿ ಹೊಂದಿದೆ, ಅಳತೆಯ ಪಟ್ಟಿ, ಸೂಚಕ, ಲವಣ. ಈ ಲವಣ ಅಂತರೂ ಆಗಲ್ಲ, ಇದನ್ನು ಬಿಟ್ಟಾಕಿ. ಸೂಚಕ ಅಂತರೂ ಆಗಲ್ಲ. ಇಂಡಿಕೇಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಈ ಕೊಟ್ಟಿರ್ತಕ್ಕಂಥ ಒಂದು ಸೊಲ್ಯೂಷನು ಅಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಐಡೆಂಟಿಫೈ ಮಾಡೋಕ್ಕೆ ನೀವು ಸೂಚಕಗಳನ್ನು ಯೂಸ್ ಮಾಡ್ತೀರಾ, ಹೌದಾ? ಸೊ ಇದು ಕೂಡ ಆಗಲ್ಲ. ಇನ್ನು ಅಳತೆಯ ಪಟ್ಟಿ ತೊಗೊಂಡ್ರೆ ಇದು ಕೂಡ ಆಗಲ್ಲ. ಯಾಕೆ ಆಗಲ್ಲ ಹೇಳಿ? ಅಳತೆಯ ಪಟ್ಟಿ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಲೆಂತ್ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ದೂರ.
ಸಪೋಸ್ ನಿಮ್ಮ ಹತ್ರ ಒಂದು ಬುಕ್ ಇದೆ, ಆ ಬುಕ್ ಎಷ್ಟು ಸೆಂಟಿಮೀಟ್ರ್ ಅನ್ನೋದನ್ನು ನೀವು ಮೆಜರ್ಮೆಂಟ್ ಮಾಡ್ತೀರಾ. ಸೊ ಅವಾಗ ಏನು ಯೂಸ್ ಮಾಡ್ತೀರಾ? ಸ್ಕೇಲ್ ಯೂಸ್ ಮಾಡ್ತೀರಾ. ಅದಕ್ಕೆ ಅಳತೆಯ ಪಟ್ಟಿ ಅಂತ ಯೂಸ್ ಮಾಡ್ತೀರಾ. ಸೊ ಅದೇ ಥರ ಆಮ್ಲ ಮತ್ತು ಪ್ರತ್ಯಾಮ್ಲೀಯತೆ ಮಟ್ಟವನ್ನು ತಿಳಿಯುವ ಸಲುವಾಗಿ ಏನು ಬಳಸ್ತಾರೆ ಅಂದರೆ ಪಿ ಎಚ್ ಅಳತೆಯ ಪಟ್ಟಿಯನ್ನು ಬಳಸ್ತಾರೆ. ಪಿ ಎಚ್ ಅಳತೆಯ ಪಟ್ಟಿ. ಆ ಪಟ್ಟಿ ಮೇಲೆ ಏನಿರುತ್ತಪ್ಪ ಅಂದರೆ ಈ ಥರ ಒಂದು ಪಟ್ಟಿ ಇರುತ್ತೆ. ಫಸ್ಟ್ ಜಸ್ಟ್ ಬೇಸಿಕ್ ಹೇಳ್ತೀನಿ ನಿಮಗೆ. ಈ ಥರ ಒಂದು ಪಟ್ಟಿ ಮೇಲೆ ಒಂದು ಸೈಡು ಅಸಿಡು, ಒಂದು ಸೈಡ್ ಬೇಸ್ ಇರುತ್ತೆ. ಒಂದು ಸೈಡ್ ಬೇಸ್ ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಒಂದು ಸಲ ಹೇಳಿ ಮತ್ತೆ ರಿಮೆಂಬರ್ ಮಾಡ್ಕೊಳ್ತೀನಿ. ಅಸಿಡ್ ಇದೆ. ಸೊ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ವ್ಯಾಲ್ಯೂ 1 to ಇಲ್ಲಿ 7 ಇರುತ್ತೆ, ಇಲ್ಲಿ 7 to 14 ಇರುತ್ತೆ. ಈ ಅಸಿಡ್ಸ್ ಮೇಲೆ ನೀವೇನಾದರೂ ಕಲರ್ ಪಿ ಎಚ್ ಪೇಪರ್ ಏನಾದ್ರು ತೊಗೊಂಡ್ರೆ ಈ ಪಿ ಎಚ್ ಪೇಪರ್ ಮೇಲೆ ನಿಮಗೆ ಇಲ್ಲಿ ಕಲರ್ ಕೋಡಿಂಗ್ ಕೊಟ್ಟಿರ್ತಾರೆ, ಆರೆಂಜು, ಯೆಲ್ಲೋ, ರೆಡ್ ಈ ಥರ. ಸೊ ಈ ಕಲರ್ಸ್ ಏನಾದರೂ ಬಂದರೆ ಅಂದರೆ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ? ಬಿಲೋ 7 ಇದ್ದಾಗ ಅವುಗಳನ್ನು ನಾವೆಲ್ಲ ಅಂತ ಕರಿತೀವಿ ಅಸಿಡ್ಸ್ ಅಂತ ಹೇಳ್ತೀವಿ. ಇನ್ನು ಬೇಸ್ನ ತೊಗೊಂಡ್ರೆ ಪಿ ಎಚ್ ಈಸ್ ಈಕ್ವಲ್ ಟು ಅಬೌವ್ 7 ಏನಾದರೂ ಇದ್ದರೆ ಅದನ್ನು ಏನಂತ ಹೇಳ್ತೀವಿ? ಬೇಸಿಕ್ ಕಂಪೌಂಡ್ ಅಂತ ಹೇಳ್ತೀವಿ. ಇನ್ನು ಎಕ್ಸಾಕ್ಟ್ಲಿ 7 ಏನಾದರೂ ಇದ್ದರೆ ಅದಕ್ಕೆ ನಾವು ನ್ಯೂಟ್ರಲ್ಸ್ ಇದೆ ಅಂತ ಹೇಳ್ತೀವಿ. ಸೊ ಈ ಥರ ನೀವೇನಾದರೂ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲ್ಯಾಬ್ನಲ್ಲಿ ನಿಮ್ಮ ಟೀಚರ್ಸ್ ನಿಮ್ಮ ಪಿ ಎಚ್ ಪೇಪರ್ ಕೊಟ್ಟಾಗ ಆ ಪಿ ಎಚ್ ಒರಿಜಿನಲ್ ಸ್ಟ್ರಿಪ್ ಮೇಲೆ ಕಲರ್ ಕೋಡಿಂಗ್ ಇರುತ್ತೆ. ಈ ಸೈಡೆಲ್ಲ ಆಸಿಡ್ಸ್ ಇದ್ದರೆ ಯೆಲ್ಲೋ, ಆರೆಂಜ್, ರೆಡ್ ಇರುತ್ತೆ. ಇನ್ನು ಬೇಸ್ ತೊಗೊಂಡ್ರೆ ಬ್ಲೂ, ಇಂಡಿಗೋ, ವೈಲೆಟ್ ಈ ಥರ ಕಲರ್ಗಳೆಲ್ಲ ಬಂದಿರುತ್ತೆ. ಸೊ ಆ ಒಂದು ಪೇಪರ್ನ ಯೂಸ್ ಮಾಡ್ಕೊಂಡು ಈಸಿಯಾಗಿ ಇದೆ ಆಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಅಂದರೆ ಕಲರ್ ಬಂದುಬಿಡುತ್ತೆ. ನೀವು ಅಸ್ಟಿಕ್ ಆಸಿಡ್ ತೊಗೊಳ್ಳಿ, ಅದರಲ್ಲಿ ಜಸ್ಟ್ ಒಂದು ಪಿ ಎಚ್ ಪೇಪರ್ ತೊಗೊಂಡು ಅದ್ರಲ್ಲಿ ಕಟ್ ಮಾಡಿ ಹಾಕಿಬಿಡಿ, ಅದ್ರ ಮೇಲೆ ಕಲರ್ ಬರುತ್ತೆ. ಆ ಕಲರ್ನ ಐಡೆಂಟಿಫೈ ಮಾಡಿಕೊಂಡು ಈಸಿಯಾಗಿನೂ ಆಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಓಕೆ, ಸೊ ನೀವು ಕೂಡ ಮಾಡಿರ್ಬೋದಲ್ಲ ಪಿ ಯು ಸಿ ಎಕ್ಸಾಮ್ನಲ್ಲಿ, ಪಿ ಯು ಸಿನಲ್ಲಿ ಮಾಡಿರ್ಬೋದು. ಫಸ್ಟ್ ಇಯರು, ಸೆಕೆಂಡ್ ಇಯರ್ ಪಿ ಯು ಸಿ ಮಾಡಿರ್ಬೋದಲ್ವ? ಓಕೆ, ಮಾಡಿರ್ತೀರ. ಸೊ ಮತ್ತೆ ಇಲ್ಲಿ ಅದೇ ಕ್ವಶನ್ನು ಕೇಳಿರ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ವಶನ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಮೊದಲು ಒಂದು ಸಲ ಅಂಡರ್ಸ್ಟ್ಯಾಂಡ್ ಆಗಲಿ, ಎರಡನೇ ಸಲ ಓದ್ಕೊಳ್ಳಿ. ಕನ್ನಡದಲ್ಲಿ ಅರ್ಥ ಆಗಿಲ್ಲ ಇನ್ನು ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿ, ಇಂಗ್ಲೀಷ್ ಅರ್ಥ ಆಗಲಿ ಕನ್ನಡದಲ್ಲಿ ಸ್ಟಡಿ ಮಾಡಿ. ಸೊ ಎರಡೂ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಕ್ವಶನ್ ಏನು ಕೇಳ್ತಾರೆ ಅನ್ನೋದನ್ನು ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಆಮೇಲೆ ಅದಕ್ಕೆ ನೀವೆಲ್ಲರೂ ಆನ್ಸರ್ಗಳನ್ನು ಬರೆಯೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಪಿ ಎಚ್ ಬೆಲೆ 0ಯಿಂದ 7ರವರೆಗೆ ಇರುವ ದ್ರಾವಣ ಏನಾಗಿರುತ್ತೆ? ಸೊ ದ್ರಾವಣ ಅಂದರೆ ಏನಿಲ್ಲಿ? ದ್ರಾವಣ ಅಂದರೆ ಏನು? ಸೊಲ್ಯೂಷನ್. ಪಿ ಎಚ್ ಬೆಲೆ ಏನಾದರೂ 0 ಇದ್ದರೆ, ಪಿ ಎಚ್ ಬೆಲೆ ಏನಾದರೂ 0ದಿಂದ 7ರವರೆಗೆ ಇರುವ ದ್ರಾವಣ 0 to 7 ಏನಾದರೂ ವ್ಯಾಲ್ಯೂ ಇದ್ದರೆ ಅದು ಯಾವ ಸೊಲ್ಯೂಷನ್ ಆಗಿರುತ್ತೆ? ಆಮ್ಲ, ಪ್ರತ್ಯಾಮ್ಲ, ತಟಸ್ಥ, ಪಿ ಎಚ್. ಈ ಪಿ ಎಚ್ ಅಂತೂ ಆಗಲ್ಲ, ತಟಸ್ಥ ಅಂತೂ ಆಗಲ್ಲ. ಪ್ರತ್ಯಾಮ್ಲ ಅಂದ್ರೇನು? ಬೇಸ್. ನಾನು ನಿಮ್ಗೆ ಜಸ್ಟ್ ಹೇಳಿದೆ ಅಸಿಡಿಕ್ ವ್ಯಾಲ್ಯೂ ಏನಾದರೂ ಇರೋದಾದರೆ ಎಲ್ಲಿಂದ ಇರುತ್ತೆ ಅಂತ ಹೇಳಿದೆ ಜಸ್ಟ್ ನಿಮಗೆ 0 to 7. ನಾನು ಹೇಳಿದ್ದು ನಿಮಗೆ 1 to 7, ಬಟ್ ಇಲ್ಲಿ ಕೊಟ್ಟಿರೋದು 0 to 7. ಸೊ ಒಂದಕ್ಕಿಂತ ಮುಂಚೆ ಇರೋದು ಯಾವುದು ಇಲ್ಲಿ? 0 ಅಲ್ವಾ? ಸೊ 1 to 7 ಏನಾದರೂ ಇದ್ದರೆ ಅದು ಯಾವುದಿರುತ್ತೆ? ಆಮ್ಲ ಅಂದರೆ ಆಸಿಡ್ ಅಂತ ಹೇಳ್ತೀವಿ. ಸೊ ಪಿ ಎಚ್ ವ್ಯಾಲ್ಯೂ ಯಾವಾಗಲೂ 1ರಿಂದ 7 ಇರುತ್ತೆ. ಅಬೌವ್ 7 to 14 ಇದ್ದರೆ ಬೇಸ್ ಇರುತ್ತೆ. ಎಕ್ಸಾಕ್ಟ್ಲಿ 7 ಇದ್ದರೆ ಅದು ತಟಸ್ಥ, ನ್ಯೂಟ್ರಲ್ ಇರುತ್ತೆ. ಸೊ ಅದು ಕೂಡ ತಮ್ಮ ಗಮನದಲ್ಲಿ ಇರಬೇಕು. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೊನೆಯದಾದ ಒಂದು ಪ್ರಶ್ನೆ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥದ್ದು, ರಕ್ತದ ಪಿ ಎಚ್ ಮೌಲ್ಯ ಎಷ್ಟು ಅಂತ ಇಲ್ಲಿ ಕ್ವಶನ್ನ ಕೇಳಿದ್ದಾರೆ. ಸೊ ಯಾರು ಸ್ಟಡಿ ಮಾಡಿದರೆ ಪಿ ಎಚ್ ವ್ಯಾಲ್ಯೂ ಎಷ್ಟೆಷ್ಟು ಇರುತ್ತೆ ಅನ್ನೋದನ್ನು ನೀವೇನಾದರೂ ಪರ್ಫೆಕ್ಟಾಗಿ ಸ್ಟಡಿ ಮಾಡಿದರೆ ಸೊ ತಮಗೆಲ್ಲ ಗೊತ್ತಾಗುತ್ತೆ. ರಕ್ತದ ಪಿ ಎಚ್ ಮೌಲ್ಯ ಅಂದರೆ ಪಿ ಎಚ್ ವ್ಯಾಲ್ಯೂ ಎಷ್ಟಿರುತ್ತೆ? 7.4 ಇರುತ್ತಾ ಅಥವಾ 6 ಇರುತ್ತಾ, 6.6 ಇರುತ್ತಾ ಅಥವಾ ಏನಾದರೂ 3 ಇರುತ್ತಾ ಅಂತ ಕೇಳ್ತಾರೆ. ಎಷ್ಟು ಇರ್ಬೋದು ಇದರ ಆನ್ಸರು? ತಮಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಕೆಳಗಿದ್ರೆ ಆನ್ಸರ್ ಅಂತ ನಾನು ಹೇಳೋಂಗಿಲ್ಲ, ನೀವೇ ನನಗೆ ಹೇಳಬೇಕು. ಇದು ಕೊನೆಯ ಪ್ರಶ್ನೆ, ಇದನ್ನು ನಿಮ್ಮ ಮೇಲೆ ನಾನು ಬಿಟ್ಟಿದ್ದೀನಿ. ಸೊ ಯಾರಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಹಾಕಿ. ನಾನು ಕೊನೆಯದಾಗಿ ನಾನಂತರ ಆನ್ಸರ್ ಹೇಳ್ತೀನಿ. ಬಟ್ ನೀವು ಸ್ವಲ್ಪ ಹೇಳ್ರಿ ಅಂತ ನಮ್ಮದ ಒಂದು ವಿಚಾರ ಅಷ್ಟೇ, ಅದ್ರ ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದಾ? ಆದರೂ ಹೇಳ್ತೀನಿ, 6 ಪಿ ಎಚ್ ವ್ಯಾಲ್ಯೂ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಮೂತ್ರ, ಯೂರಿನ್ದ ಒಂದು ಪಿ ಎಚ್ ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದರೆ ಎಷ್ಟು? 6 ಇರುತ್ತೆ ಅಂತ ಹೇಳ್ತಾರೆ. ಎಕ್ಸಾಕ್ಟ್ ನಾವು ಚೆಕ್ ಮಾಡಿಲ್ಲ, ಬಟ್ ಆ ಥರ ನಮಗೆ ಹೇಳ್ತಾರೆ. ಇನ್ನು 6.6 ತೊಗೊಂಡಿದ್ದು ಮಿಲ್ಕ್, ಹಾಲು, ಪ್ರಾಣಿಗಳ ಒಂದು ಹಾಲು ಏನಿರುತ್ತಲ್ಲ, ಸೊ ಅದರ ಒಂದು ಪಿ ಎಚ್ ವ್ಯಾಲ್ಯೂ 6.6 ವರೆಗೆ ಇರುತ್ತೆ ಅಂತ ಹೇಳ್ತಾರೆ.
ಇನ್ನು ಈ 3ನ ತೊಗೊಂಡ್ರೆ 3 ಪಿ ಎಚ್ ಅಲ್ಲಿ 3 ಇರುತ್ತಪ್ಪ ಅಂದರೆ ಸೇಬುಹಣ್ಣು ಆ್ಯಪಲ್ಲು. ಸೊ ಈ ಒಂದು ಆ್ಯಪಲ್ ಏನಾದರೂ ನೀವು ತೊಗೊಂಡ್ರೆ ಇದರ ಒಂದು ಪಿ ಎಚ್ 3 ಇರುತ್ತೆ ಅಂತ ಹೇಳ್ತಾರೆ. ನಮ್ಮ ಟೈಮ್ನಲ್ಲಿ ನಾವು ಕೂಡ ಮಾಡಿಲ್ಲ ಪ್ರಾಕ್ಟಿಕಲ್. ಆ್ಯಕ್ಚುಲಿ ಸೇಬು ತಂದು ನಮ್ಮ ಟೀಚರ್ಸ್ ಕಟ್ ಮಾಡಿ ತೋರಿಸಿಲ್ಲ, ನಾವು ಕೂಡ ತೋರಿಸಿಲ್ಲ. ವಿದ್ಯಾರ್ಥಿಗಳಿಗೆ ನಾವು ತೋರಿಸಿದ್ದು ಗ್ರೇಪ್ಸ್ ತೋರಿಸಿದ್ದೀನಿ, ಟೊಮೆಟೊ, ಅದ್ರ ಬಿಟ್ಟರೆ ಲೆಮನ್ನು, ಅದ್ರ ಬಿಟ್ಟರೆ NaOH, KCl, AgBr. ಸೊ ಈ ಥರ ಕೆಮಿಕಲ್ಸ್ಗಳನ್ನು ಕೆಲವೊಂದು ತೊಗೊಂಡಿದ್ದೀವಿ. ಅದ್ರ ಬಿಟ್ಟರೆ ಮಿಲ್ಕ್ ಎಕ್ಸಾಕ್ಟ್ ನೋಡಿಲ್ಲ, ಬಟ್ ನೆಕ್ಸ್ಟ್ ಬರೋ ಪ್ರಾಕ್ಟಿಕಲಲ್ಲಿ ನೋಡಬೇಕು. ಓಕೆ, ಸೊ ಈ ಥರ ಇಲ್ಲಿ ಉಳಿದಿರೋದು ಒಂದೇ ಅಲ್ವಾ. ಸೊ ರಕ್ತದ ವ್ಯಾಲ್ಯೂ ಇಷ್ಟೇ, 7.4 ಅಂದರೆ ಇದು ಬ್ಲಡ್ದ ಒಂದು pH ವ್ಯಾಲ್ಯೂ ಇರುತ್ತೆ. ಇಲ್ಲಿ 7.4 ಇದರ ಒಂದು ಸರಿಯಾದ ಆನ್ಸರ್. ಸೊ ಈ ಥರ ಕ್ವಶನ್ಸ್ಗಳನ್ನು ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಕೇಳ್ತಿರ್ತಾರೆ. ಸೊ ಪ್ರತಿಯೊಬ್ಬ ನಮ್ಮ ಸ್ಪರ್ಧಾ ಮಿತ್ರರು ಸೊ ವ್ಯವಸ್ಥಿತವಾಗಿ ಸರಿಯಾಗಿ ಒಂದು ಸ್ಟಡಿಯನ್ನು ಮಾಡಿ ಒಂದು TET ಎಕ್ಸಾಮ್ನಲ್ಲಿ ಒಂದು ಯಶಸ್ವಿಯನ್ನು ಕಾಣ್ರಿ ಅಂತ ಹೇಳ್ತಾ, ಮತ್ತು ಇದೇ ರೀತಿಯಾಗಿ ನಿಮಗೆ ಮುಂದಿನ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಪ್ರತಿಯೊಂದಕ್ಕೊಂದು ಸಿಲೆಬಸ್ ಅಂತಿದೆ. ಸೊ ಸಿಲೆಬಸ್ ವೈಸು, ಚಾಪ್ಟರ್ ವೈಸ್ ನಿಮಗೆ ಕ್ಲಾಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಪ್ರತಿಯೊಬ್ಬ ನಮ್ಮ ಸ್ಪರ್ಧಾ ಮಿತ್ರರು ಹೀಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಒಂದು ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.